ನಮ್ಮ ಆನಂದನಗರ ಮಹಿಳಾ ಸಂಘದ 39ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೊಸ ವರ್ಷವ ಸ್ವಾಗತಿಸುತ್ತಾ, ಎಳ್ಳು ಬೆಲ್ಲವ ಮೆಲ್ಲುತ್ತಾ, ಒಳ್ಳೆಯ ಮಾತುಗಳನ್ನಾಡುತ್ತಾ, ವಾರ್ಷಿಕೋತ್ಸವವನ್ನಾಚರಿಸುತ್ತಾ ಈ ದಿನವನ್ನು ಸಂಭ್ರಮಿಸೋಣ. ನಮ್ಮ ಮಾಜಿ ಮಂತ್ರಿಗಳು ಮತ್ತು ಶ್ರೀ ಗಜಾನನ ಸೇವಾ ಮಂಡಳಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣಪ್ಪನವರು ವೇದಿಕೆಗೆ ಬರಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ಮತ್ತೊಬ್ಬ ಅತಿಥಿಗಳಾದ ಶ್ರೀಮತಿ ಕಲಾಚಾರ್ಯರವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಂದ ಚಂದದ ಮಾಲಿನಿಯರಿಗೆಲ್ಲ ನನ್ನ ನಮಸ್ಕಾರ. ನಾವಿಲ್ಲಿ ಸೇರಿರುವುದು ಮಹಿಳಾ ಸಂಘದ ಆಚರಣೆಗೋಸ್ಕರ. ಇಂಥ ಆಚರಣೆಗಳಿಂದ ಆಗುವುದು ಹೊಸ ಹೊಸ ಆವಿಷ್ಕಾರ. ಇದೆಲ್ಲ ಹೀಗೆ ಒದಗಿ ಬಂದಿರುವುದೇ ಆ ಭಗವಂತನ ಚಮತ್ಕಾರ. ಮೊದಲಿಗೆ ಮಹಾಗಣಪತಿಯನ್ನು ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭ ಮಾಡುತ್ತಿದ್ದೇನೆ. ಗಜಮುಖ ವಂದಿಸುವೆ ಎಂದು ಪ್ರಾರ್ಥನೆಯ ಮೂಲಕ ಕೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಸಮಾಜದ ಹಿರಿಯ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀಮೂರ್ತಿಯವರು. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಅಜನ ಪಿತನ ಮೊಮ್ಮಗನ ಮೋಹದ ಬಾಗ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಓ ನೀಲಕಂಠನ ಸುತ ಬಾಲ ಗಣೇಶನೇ, ಬಾರಿ ಬಾರಿಗೆ ನಿನ್ನ ಸ್ಮರಣೆ ಮಾಡುವೆನು. ನೀಲಕಂಠನ ಸುತ ಬಾಲ ಗಣೇಶನೇ, ಬಾರಿ ಬಾರಿಗೆ ನಿನ್ನ ಸ್ಮರಣೆ ಮಾಡುವೆನು. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರುಬಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟವನೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಅಜನ ಪಿತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಹರಿಹರರು ನಿನ್ನ ಚರಣ ಪೂಜೆಯ ಮಾಡಿ, ದುರುಳ ಕಂಟಕರನ್ನು ತರಿದು ಬಿಸುಡುವರಯ್ಯ. ವಾರಿ ಜನಾಭಶ್ರೀ ಹಯವದನ ಪಾದ, ಸೇರುವ ಮಾರ್ಗದ ದಾರಿಯ
ತೋರಿಸೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ಪ್ರಾರ್ಥನೆ. ದೀಪ ಹಚ್ಚುವುದರ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಅತಿಥಿಗಳಿಗೆ ಧನ್ಯವಾದಗಳು. ನಮ್ಮ ಕಮಿಟಿ ಮೆಂಬರ್ ಆದ ಪ್ರಮೀಳಾ ಸ್ವಾಮಿ ಅವರು ವೆಲ್ಕಮ್ ಸ್ಪೀಚ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರಾದಂಥ ಪ್ರಮೀಳಾ ಸ್ವಾಮಿ ಅವರು. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಆನಂದನಗರ ಮಹಿಳಾ ಸಮಾಜದ 39ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ಗೌರವಪೂರ್ಣ ನಮಸ್ಕಾರದೊಂದಿಗೆ ನಮ್ಮ ಸಮಾಜದ ಪರವಾಗಿ ಅಧ್ಯಕ್ಷೆಯಾದ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಸಮಾಜದ ಈ ದಿನದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲು ಶ್ರೀಯುತ ಭೈರತಿ ಸುರೇಶ್ ರವರನ್ನು ಕೇಳಿಕೊಂಡಾಗ ಅವರಿಗೆ ಬಿಡುವಿಲ್ಲದ ಕಾರಣ ಅವರ ಶ್ರೀಮತಿಯವರು ಬರಲಿಕ್ಕೆ ಒಪ್ಪಿದ್ದಾರೆ, ಬರ್ತಾ ಇದ್ದಾರೆ. ಸ್ವಲ್ಪ ತಡ ಆಗಿದೆ. ಅವರಿಗೂ ಸಹ ನಾನು ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಾಜಿ ಮಂತ್ರಿಗಳು ಮತ್ತು ಶ್ರೀ ಗಜಾನನ ಸೇವಾ ಮಂಡಳಿ ಟ್ರಸ್ಟ್ ಅಧ್ಯಕ್ಷರು ಮತ್ತು ಜನಪ್ರಿಯ ನಾಯಕರು ಆದಂಥ ಶ್ರೀಯುತ ಆರ್ ಕೃಷ್ಣಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಆನಂದನಗರ ಮಹಿಳಾ ಸಮಾಜದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತ ಶ್ರೀಮತಿ ಕಲಾ ಚಾರ್ಲೂರವರಿಗೆ ಆನಂದನಗರ ಮಹಿಳಾ ಸಮಾಜದ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಈ ದಿನದ ಸಮಾರಂಭಕ್ಕೆ ಗಜಾನನ ಸೇವಾ ಮಂಡಳಿಯ ಕಾರ್ಯಕಾರಿ ಸಮಿತಿಯವರು ಹಾಗೂ ಶ್ರೀ ಸಾಯಿ ಮಂದಿರದ ಸೇವಾ ಸದಸ್ಯರು ಸಹ ಆಗಮಿಸಿರುತ್ತಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಅಕ್ಕ ಅಂತ ಹೇಳ್ಬೋದು, ಸೌಮ್ಯ ಸಮಾಜದ ಅಧ್ಯಕ್ಷೆ ಮತ್ತು ಸದಸ್ಯರುಗಳು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಹೇಳುತ್ತೇವೆ. ಹಾಗೆ ಇನ್ನೊಂದು ನಮ್ಮ ಪುಟ್ಟ ಸಮಾಜ, ವನಿತಾ ಸಮಾಜ, ಅಲ್ಲಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸಹ ಆಗಮಿಸಿರುತ್ತಾರೆ. ಅವರಿಗೂ ಸಹ ಸ್ವಾಗತ.
ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಸಮಾಜದ ಸದಸ್ಯರು, ಅವರ ಕುಟುಂಬದವರು ಹಾಗೂ ಸ್ನೇಹಿತೆಯರು ಎಲ್ಲರೂ ಆಗಮಿಸಿರುತ್ತಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಬಂದಂತಹ ಮಹನೀಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಸ್ವಾಮಿಯವರಿಗೆ ವಂದನೆಗಳು. ನಮ್ಮ ಆನಂದನಗರ ಮಹಿಳಾ ಸಮಾಜದ ಬಗ್ಗೆ ಕಿರು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಅಧ್ಯಕ್ಷರಾದ ಪ್ರಮೀಳಾ ಸ್ವಾಮಿಯವರು. ಆನಂದನಗರ ಮಹಿಳಾ ಸಮಾಜದ ಬಗೆಗೆ ಒಂದು ಚಿಕ್ಕ ಪರಿಚಯವನ್ನು ಮಾಡುತ್ತಿದ್ದೇನೆ. ಆನಂದನಗರ ಮಹಿಳಾ ಸಮಾಜವು 1985 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ದಿವಸ ಆನಂದನಗರದ ಶ್ರೀ ಗಣೇಶನ ಮಂದಿರದಲ್ಲಿ ಪ್ರಾರಂಭವಾಯಿತು. ಶ್ರೀಮತಿ ರತ್ನಮ್ಮ ಮರಿಸ್ವಾಮಿ, ಶ್ರೀಮತಿ ಪದ್ಮಿನಿ ಗೌಡ ಮತ್ತು ಶ್ರೀಮತಿ ಮೀರಾ ಕಾಮ್ದಾರ್ ಅವರು ಈ ಸಮಾಜದ ಸಂಸ್ಥಾಪಕರು. ಆ ಕಾಲದಲ್ಲಿ ಹೆಚ್ಚಾಗಿ ಮಹಿಳೆಯರು ಗೃಹಿಣಿಯರೇ ಇದ್ದುದರಿಂದ ಅವರುಗಳಿಗೆ ವಿವಿಧ ಕಲೆಗಳ ತರಬೇತಿ, ಹೊಲಿಗೆ, ಅಡುಗೆ ತರಬೇತಿ ಮತ್ತು ಅವರ ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ಪ್ರವಾಸ ಎಲ್ಲವನ್ನು ಆಗ ಈ ಸಮಾಜದಿಂದ ನಡೆಸಲಾಗುತ್ತಿತ್ತು. ಅಂದು ನಮ್ಮ ಆನಂದನಗರ ಮಹಿಳಾ ಸಮಾಜದಲ್ಲಿ 30ರಿಂದ 40 ಜನ ಸದಸ್ಯರು ಮಾತ್ರ ಇದ್ದರು. ಕಾಲಕ್ರಮೇಣ ಸದಸ್ಯರ ಸಂಖ್ಯೆಯಲ್ಲಿ ಏರಿಳಿತ ಉಂಟಾಯಿತು. ಆದರೂ ಧೃತಿಗೆಡದೆ ಸಮಾಜವನ್ನು ಮುಂದುವರಿಸುತ್ತಾ ಬಂದರು. ಈಗ ನಮ್ಮ ಸಮಾಜದಲ್ಲಿ 175 ಜನ ಸದಸ್ಯರು ಇದ್ದಾರೆ ಎಂದು ಹೇಳಲು ಖುಷಿಯಾಗುತ್ತೆ. 35 ವರ್ಷ ಕಿರಿಯ ವಯಸ್ಸಿನವರಿಂದ 85 ವರ್ಷದ ಹಿರಿಯ ಸದಸ್ಯರು ಇದ್ದಾರೆ. ಹಾಗೆಯೇ ಪ್ರತಿ ಸದಸ್ಯರಲ್ಲೂ ವಿಭಿನ್ನ ರೀತಿಯ ವಿವಿಧ ಪ್ರತಿಭೆಗಳನ್ನು ಹೊಂದಿದ್ದಾರೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಇದಿಷ್ಟು ನಮ್ಮ ಸಮಾಜ ನಡೆದು ಬಂದ ದಾರಿ. ಈಗ 40ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಮುಂದಿನ ವರ್ಷ ನಮ್ಮ ಸಮಾಜ 40ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲು ಸಿದ್ಧರಾಗುತ್ತಿದ್ದೇವೆ. ಧನ್ಯವಾದಗಳು. ಜನಗಳು ಒಟ್ಟಿಗೆ ಇರುವುದಿಲ್ಲ ಎಂಬ ಮಾತನ್ನು ಸುಳ್ಳಾಗಿಸಿ ನಮ್ಮ ಈ ಆನಂದನಗರ ಮಹಿಳಾ ಸಮಾಜದ ದೀರ್ಘ ಪ್ರಯಾಣದಲ್ಲಿ 39 ವರ್ಷವನ್ನು ದಾಟಿ 40ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಹೆಮ್ಮೆ ಪಡುವ ವಿಚಾರ. ಚಪ್ಪಾಳೆ. ಈ ಸಮಾಜವನ್ನು ಕಟ್ಟಿ ಬೆಳೆಸಿ ಪೋಷಿಸಿದ ಅನೇಕ ಮಹಿಳೆಯರ ಶ್ರಮದಾನದಿಂದ ಇದು ಇಂದು ಪ್ರಬುದ್ಧವಾಗಿ ಬೆಳೆದು ನಿಂತಿದೆ. ನಮ್ಮ ಸಮಾಜದ ಸದಸ್ಯರ ಪ್ರತಿಭೆಗೆ ಉತ್ತಮ ವೇದಿಕೆಯಾಗಿದೆ. ಸಮಾನ ಮನಸ್ಕರ, ಸಮಾನ ವಯಸ್ಕರ ವಿಚಾರ ವಿನಿಮಯ ಕೇಂದ್ರವಾಗಿದೆ. ಸಮಾಜದ ಒಳಿತಿಗಾಗಿ ತಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಮಾಡಲು ನಮಗೆ ನಮ್ಮ ಆನಂದನಗರ ಮಹಿಳಾ ಸಮಾಜ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲಾಚಾರ್ಯವರು ನಮಗೆ ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಗ್ಗೆ ಕಿರು ಪರಿಚಯವನ್ನು ನಮ್ಮ ಸಂಘದ ಸದಸ್ಯರಾದ ಲಕ್ಷ್ಮೀಮೂರ್ತಿಯವರು ಮಾಡಿಕೊಡುತ್ತಿದ್ದಾರೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಂಥ ಮುಂದೆ ಕ್ಷಮಿಸಿ, ಪದೇ ಪದೇ ಫೋನ್ ಬರ್ತಾ ಇತ್ತು, ಯಾಕೆ ಅಂತ ಗೊತ್ತಾಗಿಲ್ಲ. ಒಂದು ಕಾಲ್ ಬಂತು, ಹೇಳಿ ನಮಗೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ಯಾಮಲಾ ಸತ್ಯ ಅವರ ಬಹಳ ಸಣ್ಣ ವಯಸ್ಸಿನ ಸ್ನೇಹಿತೆ, ಇವತ್ತು ನಮಗೆ ಹತ್ತಿರವಾಗಿ ತುಂಬ ಆತ್ಮೀಯವಾಗಿರುವಂಥ ಡಾಕ್ಟರ್ ಕಲಾಚಾರ್ಯರು ಇವತ್ತು ನಮ್ಮ ಸಮಾಜಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತೀನಿ. ಅವ್ರು ಹೇಳಿದ್ರು, ಇಷ್ಟೆಲ್ಲ ಹೇಳೋದು ಅಗತ್ಯ ಇಲ್ಲ ಅಂತ. ಆದರೆ ನಮ್ಮಗಳಿಗೆಲ್ಲ ಅಗತ್ಯ ಇದೆ. ಇಲ್ಲಿ ಹೆಚ್ಚು ಜನಕ್ಕೆ ಅವರ ಪರಿಚಯ ಕೂಡ ಇಲ್ಲ. ಡಾಕ್ಟರ್ ಕಲಾಚಾರ್ಯರು ಮೀಟು ಸಂಸ್ಥೆಯ ಸಂಸ್ಥಾಪಕಿ. ಈ ಸಂಸ್ಥೆಯು
ಪ್ರಾರಂಭವಾಗಿದ್ದು 2009ರಲ್ಲಿ. ಈ ಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಕೂಡ ಅವರು ಒಂದು ದೊಡ್ಡ ಕಾರಣವನ್ನ ಹೇಳಿದ್ದಾರೆ ಅಲ್ವಾ ಮೇಡಮ್? ಅದು ಒಂದು ಆಕ್ಸಿಡೆಂಟ್ನಲ್ಲಿ ನಿಮ್ಮ ಮಗಳು ಹೋಗಿದ್ದಾಗ, ಅಂದರೆ ಅವ್ರದ್ದು ಆಕ್ಸಿಡೆಂಟ್ನಲ್ಲಿ ಅವರ ಮಗಳು ಹೋಗ್ಬಿಟ್ರು. ಹಾಗಾಗಿ ತುಂಬ ಡಿಸ್ಟ್ರೆಸ್ನಲ್ಲಿ ಇರುವಾಗ ದೊಡ್ಡ ಮಗಳು ಈ ಸಂಸ್ಥೆನ ಸ್ಥಾಪನೆ ಮಾಡು, ಜನಕ್ಕೆ ಸಮಾಜಕ್ಕೆ ಉಪಕಾರ ಮಾಡಮ್ಮ ಸ್ವಲ್ಪ ಅಂತ ಹೇಳಿದಾಗ ಅವರು ಈ ಸಂಸ್ಥೆನ ಪ್ರಾರಂಭ ಮಾಡಿರೋದು. 2009ರಲ್ಲಿ ಮೀಟು ಸಂಸ್ಥೆ ಪ್ರಾರಂಭವಾಯಿತು. ಇದೊಂದು ದತ್ತಿ ಸಂಸ್ಥೆ. ದತ್ತಿ ಸಂಸ್ಥೆಗಳ ಮುಖ್ಯ ಉದ್ದೇಶಗಳು ಪರೋಪಕಾರ ಮತ್ತು ಸಾಮಾಜಿಕ ಯೋಗಕ್ಷೇಮವಾಗಿದೆ ಮತ್ತು ಸಾಮಾನ್ಯರ ಒಳಿತಿಗಾಗಿ ಮಾಡುವಂತಹ ಸಂಸ್ಥೆಯಾಗಿದೆ. ಇವರ ಸಂಸ್ಥೆಗೆ ಸೆಕ್ಷನ್ 12A ಮತ್ತು 80G ಕೂಡ ಲಭ್ಯವಾಗಿದೆ. ಡಾಕ್ಟರ್ ಕಲಾಚಾರ್ಯರು ಮುಖ್ಯವಾಗಿ ಕೇಂದ್ರೀಕರಿಸಿರುವುದು ಋತುಚಕ್ರದ ನೈರ್ಮಲ್ಯ ನಿರ್ವಹಣೆ, ದಟ್ ಇಸ್ MMH, ಮ್ಯಾನೇಜ್ಮೆಂಟ್, ಮೆನ್ಸ್ಟ್ರುವಲ್ ಮ್ಯಾನೇಜ್ಮೆಂಟ್ ಅಂಡ್ ಹೈಜೀನ್. ಋತು ಅವಧಿಯ ಬಗ್ಗೆ ಇದ್ದಂತಹ ಮಡಿವಂತಿಕೆ ಹಾಗೂ ಗೌಪ್ಯವನ್ನು ಮುರಿದು ಯಾವ ರೀತಿ ಹೆಣ್ಣು ಮಕ್ಕಳು ಇಂತಹ ಸಂದರ್ಭದಲ್ಲಿ ಧೈರ್ಯಗೆಡದೆ ವೈಯಕ್ತಿಕ ಕಾಳಜಿ ಮತ್ತು ಇದರ ನಿರ್ವಹಣೆ ಮಾಡಬಹುದು ಅನ್ನುವ ಬಗೆಗೆ ಹೆಚ್ಚಿನ ಗಮನ ನೀಡಬಹುದು ಎನ್ನುವುದರ ಬಗೆಗೆ ಹೆಚ್ಚಿನ ಗಮನ ನೀಡಿದ್ದಾರೆ. ಅದರಲ್ಲೂ ಶಾಲಾ ಮಕ್ಕಳು ಇಂತಹ ಸಂದರ್ಭದಲ್ಲಿ ಅಧೀರರಾಗದೆ ತಮ್ಮ ಸಂಸ್ಥೆಯು ತಯಾರಿಸುವ ಮರು ಬಳಕೆ ಮಾಡಬಹುದಾದಂಥ ಪ್ಯಾಡ್ಸ್ ಉಪಯೋಗಿಸಬಹುದು ಎನ್ನುವುದರ ಬಗ್ಗೆ ಅರಿವು ಮೂಡಿಸಲು ಡಾಕ್ಟರ್ ಚಾರ್ಲು 3,000 ಶಾಲೆಗಳಿಗೆ ಇದುವರೆಗೂ ಭೇಟಿ ಇತ್ತು. 80,000 ಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿತರಿಸಿದ್ದಾರೆ. ದೊಡ್ಡ ಚಪ್ಪಾಳೆ. ಇದು ಒಂದು ಪಬ್ಲಿಕ್ನಲ್ಲಿ ಮಾತಾಡುವಂಥ ಒಂದು ಟಾಪಿಕ್ ಅಲ್ಲ, ಆದರೆ ಇದು ಒಂದು ಪ್ರಕೃತಿ ನಿಯಮದ ಒಂದು ವಿಚಾರ. ಇದು ಅಂದ್ರೆ ಪ್ರತಿ ಒಂದು ಹೆಣ್ಣು ಮಗಳು ಕೂಡ ಈ ಒಂದು ಏನು ಇದು ಒಂದು ಕ್ರಿಯೆ ಇದೆ, ಇದರಲ್ಲಿ ನಾವು ಅಂದ್ರೆ ಹೋಗ್ತೀವಿ. ಇದನ್ನ ಪಬ್ಲಿಕ್ ನಲ್ಲಿ ಮಾತಾಡಕ್ಕಾಗಲ್ಲ, ಪ್ರೈವೇಟ್ ನಲ್ಲಿ ಹೇಳ್ಕೊಡಕ್ಕೆ ಅಮ್ಮಂಗೆ ಸಂಕೋಚ, ನಾಚಿಕೆ, ಈ ತರ ಇಂಥ ಒಂದು ವಿಷಯವನ್ನ ಇವರು ಇಷ್ಟು ಚೆನ್ನಾಗಿ ಮಾಡಿ, ಅಂದ್ರೆ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ವಿವರಿಸಿ ಅವರಿಗೆ ಇದನ್ನೆಲ್ಲ ಹಂಚಿಕೆ ಮಾಡಿದ್ದಾರೆ. ಅವರು ತಯಾರಿಸುವಂತಹ ಒಂದು ಪ್ಯಾಡ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಅವರು ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ, ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ಇದಲ್ಲದೆ ಡಾಕ್ಟರ್ ಚಾರ್ಲು ಅವರ ಸಂಸ್ಥೆಯು ಬೇರೆಯವರು ಉಪಯೋಗಿಸಿದ ಬಟ್ಟೆಗಳನ್ನು ರೀಸೈಕಲ್ ಮಾಡಿ ಅನೇಕ ಉಪಯೋಗಿ ವಸ್ತುಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದ್ದು ಅವ್ರ ಸ್ವಂತಕ್ಕಲ್ಲ, ಅದನ್ನು ಕೂಡ ಸಮಾಜಮುಖಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ಇವರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಅನೇಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿವೆ. ಇವರು ಕಾಲೇಜ್ಗಳಿಗೆ ಕೂಡ ಹೋಗ್ತಾರೆ, ಹೋಗಿ ಅಲ್ಲಿ ಸೇ ನೋ ಟು ಪ್ಲಾಸ್ಟಿಕ್ ಕ್ಯಾಂಪೇನ್ಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಚಾರ್ಲು ಅವರ ಮೀಟು ಸಂಸ್ಥೆ ಮತ್ತು ಅವರ ಸಾಧನೆಗಳ ಬಗ್ಗೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಇನ್ನೆರಡು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವರಿಗೆ ಬಂದಿದೆ, ಅದನ್ನು ನಾನು ಇಲ್ಲಿ ಹೇಳಲೇಬೇಕು. ಇವರಿಗೆ 2024ರಲ್ಲಿ 2 ದೊಡ್ಡ ಪ್ರಶಸ್ತಿಗಳು, ಅಂದರೆ ಬಹಳ ಗೌರವಯುತವಾದ ಪ್ರಶಸ್ತಿ ಬಂದಿದೆ. ಇದು ದ ರೆಕ್ಸ್ ಕರಮ್ವೀರ್ ಚಕ್ರ ಬ್ರಾನ್ಸ್ ಅವಾರ್ಡ್. This is given to people who have shown extraordinary courage and made outstanding contributions to the humanity. ಇದು ತುಂಬ, ನಾನು ಮುಂಚೆನೇ ಹೇಳಿದೆ, ಇವರು ಮಾಡ್ತಿರುವಂತಹ ಒಂದು ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನು ಮಾಡ್ತಾ ಇರೋದು ತುಂಬ. ಎಲ್ಲರೂ ಮಾಡೋಕ್ಕಾಗಲ್ಲ ಇದನ್ನ. ಮತ್ತೆ ಸ್ಕೂಲ್ಗಳಿಗೆ ಹೋಗಿ ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋ ಕೂಡ ಇದು ಒಂದು ಮುಚ್ಚಟತನ ಇರುತ್ತೆ, ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಇಂಥ ಒಂದು ಕಾರ್ಯಕ್ಕೆ ಮೆಚ್ಚಿ ಇವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ. The award is given by the International Confederation of NGOs in partnership with the United Nations. This is to recognize people who have shown courage and initiated change in society, to honor people who have made outstanding contributions to the humanity, and to recognize people who have shown commitment to activism, education, volunteering and healthcare. ಇನ್ನು ಮುಂದೆ ಅವರೇ ಬಂದು ಅವರ ಸಾಧನೆಗಳು ಮತ್ತು ಅವರು ಮಾಡ್ತಿರೋ ಕೆಲಸದ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಾನು ಮಾತಾಡಿದ್ದೀನಿ ಅವರ ಬಗ್ಗೆ. ಎಲ್ಲರೂ ಇಷ್ಟೊಂದು ಶಾಂತಿಯಿಂದ ಕೇಳಿಸ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಇವಾಗ ಡಾಕ್ಟರ್ ಕಲಾಚಾರ್ಲು ಅವರನ್ನ ವೇದಿಕೆ ಮೇಲೆ ಕರೀತೀನಿ. ನಮಸ್ಕಾರ. ವೇದಿಕೆಯಲ್ಲಿ ಮೇಲಿರೋರಿಗೆ, ವೇದಿಕೆಯಿಂದ ಕೆಳಗಡೆ ಇರೋರಿಗೆ ಎಲ್ರಿಗೂ ನಮಸ್ಕಾರ.
ಇವರು ನಾನು ಮಾಡೋ ಕೆಲಸ ವಿಷಯ ನಿಮಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಜಾಸ್ತಿನೇ ನನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿರೋರೆಲ್ಲ ಹೆಂಗಸರು ನಿಮಗೆಲ್ಲ ಗೊತ್ತು, ನಮ್ದು ಮಾತ್ರ ಒಂದು ಇದು ಪೀರಿಯಡ್ಸ್ ಅಂತ ನಮ್ಗಾಗತ್ತೆ. ಅದ್ರ ವಿಷಯ ಈ ಥರ ಒಂದು ದೊಡ್ಡ ಫಂಕ್ಷನ್ನಲ್ಲಿ ಹಳೆ ಕಾಲದಲ್ಲಿ ಯಾರೂ ಮಾತೇ ಆಡ್ತಾ ಇರಲಿಲ್ಲ. ಆದರೆ ಇವಾಗ ಅವಕಾಶ ಸಿಕ್ಕಿದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ಪ್ರಪಂಚದಲ್ಲಿ ನಮ್ಮ ಜನ್ಮ ಆಗಬೇಕು ಅಂದರೆ ಒಂದು ಹೆಂಗಸು ಬೇಕೇ ಬೇಕು. ಆಮೇಲಿಂದ ಅವಳಿಗೆ ಪೀರಿಯಡ್ಸ್ ಆಗಲೇಬೇಕು. ಗರ್ಭಕೋಶ ತುಂಬಾ ಇಂಪಾರ್ಟೆಂಟು. ಗಂಡು ಹುಡುಗರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರಿಗೂ ಅದು ಇವಾಗ ಅದು ಏನಂತ ಹೇಳೋಣ, ಅದು ಹೆಲ್ತ್ ಇಟ್ ಈಸ್ ನಾಟ್ ಒಂಥರ ಸರ್ಪ್ರೈಸು ಇಲ್ಲ, ಶಾಪನೂ ಇಲ್ಲ, ನಾರ್ಮಲ್. ಗಂಡಸರು ಹೆಂಗೆ ಅವರ ಬಾಡಿ ಬೆಳವಣಿಗೆ ಆಗುತ್ತೆ ಹಾಗೆ ಹೆಂಗಸರಿಗೂ ಕೂಡ ಆಗುತ್ತೆ. ಈ ಕಾಲದಲ್ಲಿ ನೀವೆಲ್ಲ ವಿಡಿಯೋಸು ಎಲ್ಲ ನೋಡಿರ್ತೀರ, ಅದ್ರ ಬಗ್ಗೆ ತುಂಬ ಮಾತುಕತೆ ನಡೆಯುತ್ತೆ. ಟಿ ವಿನಲ್ಲೂ ಅಷ್ಟೇ ಎಲ್ಲರೂ ಹೇಳ್ತಾರೆ. ಮುಂಚೆ ಎಲ್ಲ ಬ್ಲೂ ಇಂಕ್ ಹಾಕ್ಬಿಟ್ಟು ಮಾಡ್ತಾ ಇದ್ರು ಅಡ್ವರ್ಟೈಸ್ಮೆಂಟು, ಇವಾಗ ರೆಡ್ಡೇ ಹಾಕ್ತಾ ಇದ್ದಾರೆ. ಅಂದರೆ ನಿಮಗೆ ಗೊತ್ತು ಎಷ್ಟು ಮುಂದುವರೆದಿದ್ದೀವಿ ನಾವು, ಎಷ್ಟು ಓಪನ್ ಆಗಿ ಮಾತಾಡೋಕ್ಕೆ ರೆಡಿ ಆಗಿದ್ದೀವಿ ಅಂತ. ಅವ್ರು ಹೇಳಿದ್ರು ಮೀಟು ನಾನು ಒಂದು ಘಟನೆ ಆದಮೇಲೆ ಶುರು ಮಾಡಿದೆ ಅಂತ. ಅದು ನನಗೇನು ಅನಿಸುತ್ತೆ ಅಂದರೆ, ಈ ಥರ 26 ವರ್ಷದ ನನ್ನ ಮಗಳು ಆಕ್ಸಿಡೆಂಟಲ್ಲಿ ಹೋದಾಗ ತುಂಬಾ ತಡೆಯೋಕ್ಕಾಗದೇ ಇರುವಂಥ ದುಃಖ ಬರುತ್ತೆ ತಾಯಿಗೆ. ಹೇಗಾದರೂ ಮಾಡಿ ಅದರಿಂದ ಆಚೆ ಬರಬೇಕು ಅಲ್ವಾ? ಎಲ್ಲರಿಗೂ ನಾನು ಒಬ್ಬಳೇ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಹಿಂಗಾಗಿರುತ್ತೆ. 1-2 ವರ್ಷ ಆದಮೇಲೆ ನಮ್ಮ ತಂದೆ ಹೇಳ್ಕೊಟ್ರು, ಇದರಿಂದ ಆಚೆ ಬಾ, ನಿನ್ನ ಮಗಳ ಥರ ತುಂಬ ಜನ ಮಕ್ಕಳಿದ್ದಾರೆ. ಅವಳನ್ನ ಮನೆಯಲ್ಲಿ ಮೀಟು ಅಂತ ಕರಿತಾ ಇದ್ವಿ. ಅವಳ ಹೆಸರು ಮೈತ್ರೇಯಿ ಚಾರು, ಮೀಟು ಅಂತ ಕರಿತಾ ಇದ್ವಿ. ನನ್ನ ದೊಡ್ಡ ಮಗಳು ಒಂದು ವರ್ಡನ್ನು ಕಾಯಿನ್ ಮಾಡಿದ್ಲು. ಮೀಟು ಅಂದರೆ ಫುಲ್ ಫಾರ್ಮು ಮಲ್ಟಿಪಲ್ ಇನಿಷಿಯೇಟಿವ್ಸ್ ಟುವರ್ಡ್ಸ್ ಅಪ್ಲಿಫ್ಟ್ಮೆಂಟ್, ಮೀಟು. ಅದರಿಂದ ಇವಾಗ ಆ ಹೆಸರನ್ನು ನಾನು ಈಸಿಯಾಗಿ ತಗೋಬೋದು. ನಮ್ಮ ತಂದೆ ಹೇಳ್ದಂಗೆ ಈ ಪ್ರಪಂಚದಲ್ಲಿ ತುಂಬ ಜನ ಹುಡುಗಿರಿದ್ದಾರೆ, ಅವ್ರಿಗೆಲ್ಲ ಇದ್ರ ವಿಷಯ ಓಪನ್ ಆಗಿ ಹೇಳ್ಕೊಡ್ಬೇಕು ಅಂತ ಮನಸ್ಸಿಗೆ ಬಂತು. ಆವಾಗ ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ತುಂಬಾ ಬ್ಯಾಡ್ ಆಗಿತ್ತು. 2009ನಲ್ಲಿ ಹೆಣ್ಮಕ್ಳು ಮಾತುಕತೆ ಏನೂ ಇಲ್ಲ, ಯಾರೂ ಹೇಳ್ಕೊಡೋದಿಲ್ಲ. ಅವರು ನ್ಯೂಸ್ ಪೇಪರ್ ಪ್ರೊಟೆಕ್ಷನ್ ಬೇಕೇ ಬೇಕು ಅಲ್ವಾ? ಇದರಲ್ಲಿ ಪ್ರೊಟೆಕ್ಷನ್ನೇ ತುಂಬ ಇಂಪಾರ್ಟೆಂಟು. ನ್ಯೂಸ್ ಪೇಪರು ಹಾಕೊಳ್ತಾ ಇದ್ರು, ಹಳೆ ಬಟ್ಟೆ, ಫುಟ್ ರಗ್ಗು, ಯಾವುದೋ ಅಡುಗೆ ಮನೆ ಬಟ್ಟೆ ಯಾವ್ದು ಸಿಕ್ಕತ್ತೋ ಬಚ್ಚಿಟ್ಕೊಂಡು ಇಟ್ಕೊಳ್ತಾ ಇದ್ರು. ಕೆಲವರೆಲ್ಲ ಕೇಳಿದ್ದೀನಿ, ನಾರ್ತ್ ಇಂಡಿಯಾನಲ್ಲಿ ಸ್ಯಾಂಡು, ಮರಳು, ಆಮೇಲೆ ಬೂದಿ ಯಾವ್ದ್ಯಾವುದೋ ಎಲ್ಲ ಯೂಸ್ ಮಾಡ್ತಾ ಇದ್ರು. ಅದನ್ನು ಕೇಳ್ಬಿಟ್ಟು ನಾನು ಅಂದ್ಕೊಂಡೆ ಇದ್ರ ಬಗ್ಗೆ ಮಾತುಕತೆ ಶುರು ಮಾಡೋಣ ಅಂತ. ನೀವುಗಳು ಎಲ್ಲ ನಂತರನೇ ಆಗ್ಬೋದು, ಏನು ಕಷ್ಟನೇ ಇಲ್ಲ. ಸುಮ್ಮನೆ ಓಪನ್ ಆಗಿ ಮಾತಾಡೋಕ್ಕೆ ರೆಡಿ ಆಗ್ಬೋದು ವಿಷಯ. ಸರ್ ಓಕೆ, ಅವರ ಪರ್ಮಿಷನ್ ತಗೊಂಡಿದ್ದೀನಿ. ಇಲ್ಲಿಬ್ಬರು ನಮ್ಮ ಜೊತೆ ಗಂಡಸರಿದ್ದಾರೆ, ಅವ್ರಿಗೂ ಅಕ್ಕ ತಂಗಿರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲರೂ ಇದ್ದಾರೆ. ಎಲ್ಲರೂ ರೆಡಿ ಆಗಿದ್ದೀವಿ ಕೇಳಿಸ್ಕೊಳ್ಳೋಕ್ಕೆ. ಅದೇ ಒಂದು ಸ್ವಲ್ಪ ಹೊತ್ತು ಇದ್ರ ವಿಷಯ ಅದೇ ಹೇಳೋಣ ಅಂತ, ಈ ಕಾಲದಲ್ಲಿ ಏನೇನು ಮಾಡ್ಬೋದು ಅಂತ. ಇದು ಗೌರ್ಮೆಂಟ್ ಕಡೆಯಿಂದ ಆಮೇಲೆ ಕಂಪನಿಗಳ ಕಡೆಯಿಂದ ಸಿಂಗಲ್ ಯೂಸ್ ಪ್ಯಾಡ್ ಕೊಡ್ತಾನೆ ಇದ್ದಾರೆ. ಅದು ಬಂದು ನಾನ್ ಕಂಪೋಸ್ಟಬಲ್ ಅಂತ, ಅಂದರೆ ಅದು ಏನಾದರೂ ಕರಗಲ್ಲ. ಮಣ್ಣಲ್ಲಿ ಹಾಕಿದ್ರೇನು ನಾವು ಕೂಡ ಸತ್ತೋಗ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಸತ್ತೋಗ್ತಾ ಇದ್ರೆ. ಆದರೆ ನಾವು ಉಪಯೋಗಿಸಿದ ಪ್ಯಾಡ್ 800 ವರ್ಷಗಳ ತನಕ ಅಲ್ಲೇ ಇರುತ್ತೆ, ಕೊಳೆಯೋದೇ ಇಲ್ಲ. ಪ್ರಪಂಚದಲ್ಲಿ ಪ್ಲಾಸ್ಟಿಕ್ ಆಗಿ ಮಣ್ಣಲ್ಲೇ ಇರುತ್ತೆ, ಕೂತಿರುತ್ತೆ. ಅದನ್ನು ಕೇಳಿಬಿಟ್ಟು ನಾವು ಬೇರೆ ಏನಾದರೂ ಮಾಡಬೇಕು ಅಂತ. ನೀವೇ ನೋಡಿ, ಒಂದು ಹೆಂಗಸು ಒಂದು 15 ಪ್ಯಾಡು ಪರ್ ಮಂತ್ ಯೂಸ್ ಮಾಡಿದ್ರೆ, ಅವಳ ಶುರು ಆಗಿದ್ಮೇಲೆ ಮೆನೋಪಾಸ್ ತನಕ 30 ವರ್ಷ ಅಂತ ಇಟ್ಕೊಳ್ಳಿ. ಅಂದರೆ ಎಷ್ಟು ತಿಂಗಳು? 12 ಅಷ್ಟು ತಿಂಗಳು, ಅಷ್ಟು ರೂಪಾಯಿ, ಅಷ್ಟು ಪ್ಯಾಡು ಒಂದು ಗುಡ್ಡೆನೇ ಆಗುತ್ತೆ. ಅವಳು ನಿಂತ್ಕೊಂಡ್ರೆ
ಆ ಪ್ಯಾಡ್ ಒಳಗಡೆ ಮುಳುಗಿ ಹೋಗ್ತಾಳೆ, ಅಷ್ಟು ಪ್ಯಾಡ್ಗಳು ಬಿಸಾಕ್ತಾಳೆ. ಅದು ನಮ್ಮ ಪ್ರಪಂಚ ತಗೊಳಕ್ ರೆಡಿ ಇಲ್ಲ. ಅಂದ್ರೆ ನಿಮ್ಗೆಲ್ಲ ಗೊತ್ತು ಅಲ್ವಾ, ಅದು ವಾಪಸ್ ಗೊಬ್ಬರ ಆಗೋದಿಲ್ಲ. ಅದರಿಂದ ನಾವು ಇವಾಗ ಬಟ್ಟೆ ಪ್ಯಾಡನ್ನೇ ಯೂಸ್ ಮಾಡೋಣ ಅಂತ ಒಗೀರಿ ವಾಪಸ್ ಯೂಸ್ ಮಾಡಿ. ಹಳೆ ಕಾಲದ ಥರ ಅಲ್ಲ, ಇವಾಗ ಹೊಸ ಕಾಲದ ಪ್ಯಾಡ್ ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀವಿ. ಚೆನ್ನಾಗಿ ಒಗೀರಿ. ನಾವು ಡಾಕ್ಟರ್ಸ್ ಜೊತೆ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರು ಅದು ಮುಖ್ಯವಾಗಿ ಅದನ್ನ ತಿರ್ಗಾ ಯೂಸ್ ಮಾಡ್ಬೋದು. ನಾವೆಲ್ಲ ಅಂಡರ್ವೇರ್ ಪ್ಯಾಂಟಿಗೆ ಹಾಕೋತೀವಲ್ಲ ಅದೇ ಥರ ನಮ್ಮ ಶರೀರದ ಪಕ್ಕ ಬಟ್ಟೆನೇ ಇರಬೇಕು. ಅದರಿಂದ ನೀವು ಚೆನ್ನಾಗಿ ಒಗೀರಿ. ಇವಾಗ ಡಿಟರ್ಜೆಂಟ್ ಇದೆ, ಸ್ಟೇನ್ ರಿಮೂವರ್ ಇದೆ, ಎಲ್ಲದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ. ಹಳೆ ಕಾಲದಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಒಣಗಿಸ್ತಾ ಇದ್ರು. ಏನೇನೋ ಇತ್ತು, ಏನೇನೋ ನಿಯಮಗಳು, ರೀತಿಗಳು, ಈ ಟ್ರೆಡಿಷನ್ಸು ತುಂಬಾ ಗಾಬರಿ ಆಗತ್ತೆ. ಅಂಥ ಟ್ರೆಡಿಷನ್ಗಳೆಲ್ಲ ಇತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ತಿರ್ಗಾ ಉಪಯೋಗ ಮಾಡೋಣ. ಬಿಸಿಲಿನಲ್ಲಿ ಒಣಗಿಸಿದ್ರೆ ತಿರ್ಗಾ ಆ್ಯಂಟಿಬಯೋಟಿಕ್ ಥರ ಅದು ಎಲ್ಲ ಕ್ರಿಮಿಕೀಟಗಳೆಲ್ಲ ಆಚೆ ಹೊಟ್ಟೋಗುತ್ತೆ. ಸೊ ನಾನು ಮುಂದೆ ಹೋಗೋಕೆ ಮುಂಚೆ ನನಗೊಂದು ಕತೆ ಜ್ಞಾಪಕ ಬಂತು, ಅದ್ರ ಬಗ್ಗೆ ಹೇಳೋಣ ಅಂತ. ಇದೇನು ಅಂದರೆ, ಹೇಗೆ ಇದು ರೀತಿಗಳು, ನಿಯಮಗಳು ಇದೆಲ್ಲ ಹೇಗೆ ಬಂತು? ನಮ್ಮ ಅಜ್ಜಿ ಹೇಳಿದ್ರು, ಇದು ಮುಟ್ಟು ಅನ್ನೋದು, ಮುಟ್ಟು ಅಂದರೆ ಏನು? ಮುಟ್ಟೋದು ಅಂದರೆ ಟಚ್ ಮಾಡೋದು. ಆದರೆ ನಮ್ಮ ಭಾಷೆಯಲ್ಲಿ ಮುಟ್ಟು ಅಂದರೆ ಟಚ್ ಮಾಡಬೇಡಿ, ಅನ್ಟಚಬಲ್ ಆಗೋಗಿದ್ದಾರೆ. ಅವ್ರನ್ನ ಮುಟ್ಟಲ್ಲ, ಬೇರೆ ತಟ್ಟೆ, ಬೇರೆ ಗ್ಲಾಸು, ಬೇರೆ ಹಾಸಿಗೆ ಅದೆಲ್ಲ ಕೊಡೋದಕ್ಕೆ ಬದಲು ಯಾಕೆ ವರ್ಡ್ ಮುಟ್ಟು ಅಂತ ಬಂತು? ಯಾಕೆ ನಿಮ್ಮನ್ನ ಬೇರೆ ಕಡೆ ಕೂರಿಸ್ತಾ ಇದ್ರು? ಟ್ರೆಡಿಷನ್ ಯಾಕೆ ಬಂತು ಅಂತ ನನಗೆ ಯೋಚಿಸ್ತಾ ನನಗೆ ಒಂದು ಕತೆ ಜ್ಞಾಪಕ ಬಂತು. ಇವೊಬ್ರು ಒಂದಾನೊಂದು ಕಾಲದಲ್ಲಿ, ಹಲೋ ಕತೆ ಕೇಳ್ತೀರಲ್ಲ, 5 ನಿಮಿಷದ ಕತೆ, 2 ನಿಮಿಷದ ಕತೆ. ಒಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ದಂತೆ, ಅವಳು ದಿನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತೆ. ಬೆಟ್ಟನ ಹತ್ಬಿಟ್ಟು ಅವಳಿಗೆ ವಯಸ್ಸಾಗಿತ್ತಂತೆ. ಸೊ ಹೋಗ್ತಾ ಅವತ್ತು ಸ್ವಲ್ಪ ಸುಸ್ತಾಗಿದ್ದು, ಕೈಯಲ್ಲಿ ಒಂದು ಪ್ಲೇಟು, ಅದರಲ್ಲಿ ಹಳದಿ, ಕುಂಕುಮ, ಆಮೇಲೆ ಊದ್ಬತ್ತಿ ಎಲ್ಲ ಇತ್ತಂತೆ. ಪಟಕ್ಕಂತ ಬಿದ್ಬಿಟ್ಲಂತೆ, ಕಾಲು ಜಾರ್ಬಿಟ್ಟು ಬಿದ್ಬಿಟ್ಲಂತೆ. ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಲಂತೆ. ಹಳದಿ ಕುಂಕುಮ ಎಲ್ಲ ಬಿದ್ದಿದ್ದನ್ನ ವಾಪಸ್ ತಟ್ಟೆಗೆ ಹಾಕೊಳ್ತಾ ಇತ್ತಂತೆ. ಅದನ್ನ ಹಿಂದೆಯಿಂದ ಕೆಲವು ಮಕ್ಕಳು ನೋಡಿದ್ರಂತೆ, ಹೆಂಗಸರು ಮಕ್ಕಳು. ಏನ್ ಮಾಡ್ತಾ ಇದ್ದಾರೆ ಅಜ್ಜಿ, ದಿನ ಬರ್ತಾರಲ್ಲ, ಇವತ್ತು ಯಾಕೆ ಅಲ್ಲಿ ಕೂತ್ಕೊಂಡ್ರು, ಏನ್ ಮಾಡಿದ್ರು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಕುಂಕುಮ, ಹಳದಿ ಎಲ್ಲ ಇತ್ತು. ಅವ್ರು ಅನ್ಕೊಂಡ್ರು ಅಜ್ಜಿ ಪೂಜೆ ಮಾಡ್ತಿದ್ರು ಅಂತ. ಇದು ಯಾವುದೋ ಒಂದು ಒಳ್ಳೆ ಜಾಗ ಇರಬೇಕು, ಈ ಸ್ಟೆಪ್ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ರು ಅಂತ. ಆವತ್ತಿಂದ ಎಲ್ಲರೂ ಅಲ್ಲೇ ಕೂತ್ಕೊಂಡು ಪೂಜೆ ಮಾಡಕ್ ಶುರು ಮಾಡಿದ್ರು. ಯಾರು ಅಜ್ಜಿ ನನ್ನ ಕೇಳಲೇ ಇಲ್ಲ. ಅಜ್ಜಿ ನೀವು ಯಾಕೆ ಕೂತ್ಕೊಂಡ್ರಿ ಅಂತ ಕೇಳಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಬಿದ್ದೆ, ಹಳದಿ ಕುಂಕುಮ ಬಿತ್ತು, ಎತ್ತದೆ ಅಷ್ಟೇ, ನಾನು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಲ್ಲ ಹೇಳ್ತಾ ಇದ್ರು. ಯಾರು ಕೇಳಲಿಲ್ಲ. ನಮ್ದೇನು ಉದ್ದೇಶ ಅಂದರೆ, ಕೇಳಿ ನಮ್ಮ ಮಕ್ಕಳಿಗೆಲ್ಲ ಏನು ಹೇಳ್ತಾ ಇದ್ವಿ ಅಂದರೆ, ವಿಚಾರಿಸಿ ಯಾಕೆ 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 ಅಂತ. ಸೈನ್ಸ್ನಲ್ಲೆಲ್ಲ ವಿಚಾರಿಸ್ತಾರೆ. ಈ ರೀತಿ ನಿಯಮಗಳು, ಪದ್ಧತಿಗಳು, ಅದ್ರ ಬಗ್ಗೆನೂ ವಿಚಾರಿಸಿ. ನಾನು ಇದು ಮಾಡಿ ಇದು ಮಾಡಬೇಡಿ ಅಂತ ನಾನು ಜೋರಾಗಿ ಹೇಳಲ್ಲ. ನಿಮಗೆ ಯಾವುದು ಸರಿ ಅನ್ಸುತ್ತೆ ಅದನ್ನೇ ಮಾಡಿ, ಆದರೆ ಮುಂಚೆ ವಿಚಾರಿಸಿ. ದೇವಸ್ಥಾನಕ್ಕೆ ಹೋಗಿ ಅಂತ ನಾವು ಯಾವತ್ತೂ ಫೋರ್ಸ್ ಮಾಡಲ್ಲ. ವಿಚಾರಿಸಿ. ನೀವು ಸ್ವಚ್ಛವಾಗಿದ್ದೀರಿ ಅಂದರೆ, ಇವಾಗ ತಾನೇ ಸ್ನಾನ ಮಾಡಿಬಿಟ್ಟು ಬಂದಿದ್ದೀನಿ ಅಂದರೆ, ಎಲ್ಲ ಕ್ಲೀನಾಗಿದೆ ಅಂತ ಹೇಳಿದ್ರೆ ನೀವು ಕೂಡ ಹೋಗ್ಬೋದು. ಪೂಜೆನಂತೂ ಎಲ್ಲಾದರೂ ಮಾಡ್ಬೋದು, ಧ್ಯಾನ ಮಾಡ್ಬೋದು. ನಾವೇ ಎಲ್ಲರೂ ಹೇಳ್ತಾರಲ್ಲ, ಕಂಬದಲ್ಲೂ ಇದ್ದಾರೆ ದೇವರು, ಗೋಡೆನಲ್ಲೂ ಇದ್ದಾರೆ, ಇರೋ ಕಡೆ ಎಲ್ಲ ಇದ್ದಾರೆ. ನಿಮಗೆ ಇಷ್ಟ, ನೀವು ಆದರೆ ವಿಚಾರಿಸ್ಬಿಟ್ಟು ಮಾಡಬೇಕು. ಈ ವಿಚಾರಿಸೋದಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು. ಅಮ್ಮಂದ್ರಾಗಿ, ಅಜ್ಜಿಯರಾಗಿ ಮಕ್ಕಳಿಗೆಲ್ಲ ಹೇಳಿ ಪ್ಲೀಸ್. ಏನು ನಿಮ್ಗೇನು ಅನ್ಸುತ್ತೆ? ಇದು ಇಷ್ಟ ಆಯ್ತಾ ಈ ಕತೆ? ನಿಜ ಅಲ್ವಾ? ಈ ಥರ ಏನೇನೋ ಶುರು ಆಗುತ್ತೆ ಅಲ್ವಾ ಪದ್ಧತಿಗಳು. ಅದರಿಂದ ನಮ್ದೇನು ಉದ್ದೇಶ ಅಂದರೆ, ಎಲ್ಲರಿಗೂ ಹೇಳೋಣ, ಇನ್ಸ್ಟಾಗ್ರಾಮಲ್ಲೂ ಹೇಳೋಣ, ವಿಡಿಯೋನಲ್ಲೂ ಹೇಳೋಣ ಅಂತ.
ಮೇಡಮ್ ಕೇಳ್ಕೊಂಡ್ರು ಅಂತ ತೋರಿಸಿ ಐಟಮ್ಸ್ ಅಂತ. ಥ್ಯಾಂಕ್ ಯು. ನಾವೇ ಮಾಡಿರೋ ಬ್ಯಾಗು. ನಾವು ಹಳ್ಳಿಗೆ ಹೋಗಿ ಇಂಥ ಕಿಟ್ ಕೊಡ್ತೀವಿ. ಇಂಥ ಕಿಟ್ ಒಳಗಡೆ ಪ್ಯಾಂಟಿ ಇರುತ್ತೆ, ಕೆಲವು ಮಕ್ಕಳಿಗೆ ಪ್ಯಾಂಟಿನೇ ಇರಲ್ಲ. ಆಮೇಲೆ ಬಟ್ಟೆ ಪ್ಯಾಡ್ ಇರುತ್ತೆ, ಸೋಪ್ ಇರುತ್ತೆ, ಬ್ರಷ್ ಇರುತ್ತೆ. ಇದೇ ಒಂದು ಪ್ಯಾಡು. ಓಪನ್ ಮಾಡೋಣ. ಮೈಕ್ ಇಟ್ಕೊಂಡು. ಸೊ ಬಟ್ಟೆ ಪ್ಯಾಡು ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಬಟ್ಟೆ ಪ್ಯಾಡ್ ಉಪಯೋಗಿಸಿ ಅಂತ. ಈ ಪ್ಯಾಕೆಟಲ್ಲಿ 2 ಇರುತ್ತೆ, ಈ ಥರ ಇರುತ್ತೆ. ಬಟನ್ ಇರುತ್ತೆ, ಎಲ್ಲ ಇರುತ್ತೆ, ವಿಂಗ್ಸ್ ಇರುತ್ತೆ. ಇದು ತುಂಬಾನೇ ಚೆನ್ನಾಗಿದೆ. ಎಲ್ಲರಿಗೂ ಹೇಳಿ, ಇನ್ಮೇಲಿಂದ ಅಮೆಜಾನಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಇದನ್ನೇ ಎಲ್ಲರೂ ಇನ್ನೊಂದು ಇದೆ, ಇದು ಋತುಮಿತ್ರ ಅಂತ. ಇದು ಒಂದು ಬ್ಯಾಗ್ ಇದೆ. ಬ್ಯಾಗ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ಇದೆ. ಪ್ಲಾಸ್ಟಿಕ್ ಕವರ್ ಅಲ್ಲ ಇದು. ನಾವು ಜಾಕೆಟ್ ಎಲ್ಲ ಮಾಡ್ಕೋತೀವಲ್ಲ, ವಾಟರ್ ಪ್ರೂಫ್ ಬೇಕೇ ಬೇಕು ಅಲ್ವಾ, ಲಿಕ್ವಿಡ್ ಅಂದ್ರೆ. ಆದ್ರಿಂದ ವಾಟರ್ ಪ್ರೂಫ್ ಕವರ್ ಇದಕ್ಕೆ ಸಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಪದ್ಮಾವತಿ ಸುರೇಶ್ ಅವರು ಆಗಮಿಸುತ್ತಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಈ ಪ್ಯಾಡು ಅಂದ್ರೆ ಇದರಲ್ಲಿ ಇನ್ಸರ್ಟ್ ಇದೆ, ಪ್ಲಸ್ ಒಂದು ಬಂದು ಹೋಲ್ಡರ್ ಅಂತ. ಇದು ಬಂದು ವಿಂಗ್ಸ್ ಇದೆ. ಇವತ್ತು ನಂಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇಷ್ಟು ಜನ ಹೆಂಗಸರು ಬಟ್ಟೆ ಸಿಕ್ಕಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ಈ ಪ್ರಪಂಚ ಮುಳುಗದೆ ಇರಬೇಕು ಅಂದ್ರೆ ಇಂಥ ಪದಾರ್ಥಗಳನ್ನೇ ಇರಬೇಕು. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಕ್ಕ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರಿಗೂ ಹೇಳಿ, ಪ್ಲೀಸ್ ಬಟ್ಟೆನೇ ಯೂಸ್ ಮಾಡಿ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡಬೇಕು. ಅದು ಒಂದು ಗೊತ್ತಿಲ್ಲ ಎಲ್ಲರಿಗೂ. ಬ್ಲಡ್ ಸ್ಟೇನ್ ಬಂದು ತಣ್ಣೀರು ಹಾಕಿದ್ರೇನೆ ವಾಶ್ ಆಗುತ್ತೆ. ಬಿಸಿನೀರು ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಫಸ್ಟ್ ತಣ್ಣೀರಲ್ಲಿ ಹಾಕಿ ಅದಾದ್ಮೇಲೆ ವಾರ್ಮ್ ಬಾಟಲ್ ನಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಕೊಡ್ಬೇಕು. ಇವಾಗ ಲೇಟೆಸ್ಟ್ ಇನ್ನೊಂದು ಬಂದಿದೆ. ಇದು ಎಷ್ಟು ಜನ ಗೊತ್ತಿದ್ಯೋ ಇದ್ರ ಹೆಸರು ಮೆನ್ಸ್ಟ್ರಲ್ ಕಪ್ ಅಂತ. ಮೆನ್ಸ್ಟ್ರಲ್ ಕಪ್ ಇದು ಬಂದು ತುಂಬಾ ಲೇಟೆಸ್ಟ್. ಡಾಕ್ಟರ್ಸ್ಗಳಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ಇದು ತುಂಬಾನೇ ಪ್ರಪಂಚನ ಕಾಪಾಡುತ್ತೆ. ಇದು ಒಂದೇ ಒಂದು ಮಿಟು ಫೌಂಡೇಶನ್ ಅವರು 250 ರೂಪಾಯಿಗೆ ಒಂದು ಕೊಡ್ತಾರೆ. ಒಂದನ್ನ ನೀವು 8 ವರ್ಷ ಉಪಯೋಗಿಸ್ತಾರೆ. 12 ತಿಂಗಳು 8 ವರ್ಷ ಅಷ್ಟು ದಿನ ಉಪಯೋಗಿಸ್ಬೋದು. ಇದ್ರ ಮೇಲೆ ಖರ್ಚೇ ಇಲ್ಲ. ಇದ್ರ ಒಳಗಡೆ ಏನಿದೆ ಅಂತ ನೋಡ್ಬೇಕಾ? ಯಾವ ತರ ಇದೆ ಮೆನ್ಸ್ಟ್ರಲ್ ಕಪ್ ತೋರಿಸ್ತಾ? ಸರ್ಜಿಕಲ್ ಸಿಲಿಕಾನ್ ನಲ್ಲಿ ಮಾಡಿದ್ದಾರೆ. ಈ ತರ ಇದೆ, ಸರ್ಜಿಕಲ್ ಸಿಲಿಕಾನ್ ನಲ್ಲಿ ಮಾಡಿದ್ದಾರೆ. ಇದು ಪ್ಯಾಡ್ ಅಲ್ಲ. ಪ್ಯಾಡ್ ಅಂದ್ರೆ ಹೀರ್ಕೊಡುತ್ತೆ. ಇದು ಕ್ಯಾಚ್ ಮಾಡುತ್ತೆ ಲಿಕ್ವಿಡ್ ಅನ್ನ, ಬ್ಲಡ್ ಅನ್ನ ಕ್ಯಾಚ್ ಮಾಡೋಕ್ಕೆ. ಇದನ್ನ ಇನ್ಸರ್ಟ್ ಮಾಡಬೇಕು. ಓಪನ್ ಮಾಡಿದ್ರೆ ಅದಾಗತ್ತೆ. ಬೆಳಗ್ಗೆ 7:30 ಹಾಕೊಂಡ್ರೆ ಸಾಯಂಕಾಲ 7:30 ತೆಗಿಬೇಕು. ಏನೂ ಆಗಲ್ಲ, ಅಷ್ಟು ಒಳ್ಳೆಯದು. ಆಮೇಲೆ ಇದನ್ನ ಹಾಕೊಂಡಿರೋ ಹೆಂಗಸರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಐ ಹ್ಯಾವ್ ಫ್ರೀಡಮ್ ನಾವು, ಕಂಪ್ಲೀಟ್ಲಿ ಫ್ರೀ. ನಾನು ಸ್ವಿಮ್ಮಿಂಗ್ ಮಾಡ್ಬೋದು, ಡ್ಯಾನ್ಸಿಂಗ್ ಮಾಡ್ಬೋದು, ಕ್ಲೈಂಬ್ ದ ಟ್ರೀ ಮಾಡ್ಬೋದು, ಇಷ್ಟ ಬಂದಿದ್ದೆಲ್ಲ ಕೆಲಸ ಮಾಡ್ಬೋದು. ಇದು ಎಲ್ಲ ಕಡೆಯಿಂದ ಇದಕ್ಕೆ ಸರ್ಟಿಫಿಕೇಟು ಸಿಕ್ಕಿದೆ. ಚೆನ್ನಾಗಿದೆ ಅಲ್ವಾ? ಆಮೇಲೆ ಅವರು ಮೇಡಮ್ ಹೇಳಿದ್ರು, ನಮ್ಮ ಮಿಟು ಫೌಂಡೇಶನ್ ಇಂದ ಹಳೆ ಬಟ್ಟೆಗಳು ತಗೋತೀವಿ. ಇದು ಬಂದು ಒಬ್ಬರದು ಹಳೆ ಸೀರೆ, ಒಂದು ಹಳೆ ಸೀರೆಯಿಂದ 16 ಈ ತರ ಬ್ಯಾಗ್ ಕ್ಲಾಪ್ ಮಾಡಿ. 16 ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಉಟ್ಕೊಂಡು ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕ್ತಾ ಇದ್ರು, ಸೆಲ್ಫಿನೂ ಮಾಡಾಯಿತು. ಈ ಸೀರೆ ಬೇಡ ಅನ್ಸಿದ್ರೆ ನಮಗ್ ಕೊಟ್ಬಿಡಿ, ನಾವು ಅದನ್ನ ಬ್ಯಾಗ್ ಮಾಡ್ತೀವಿ. ತಮ್ಮನ ಬ್ಯಾಗ್ ಮಾಡಿ
ಹಾಸ್ಪಿಟಲ್ಗೆ ಹೋದ್ರೆ ಹಣ್ಣುಗಳನ್ನ ಹಾಕೊಡ್ತೀವಿ ಫ್ರಿಡ್ಜ್ಗೆ, ಬುಕ್ಸ್ ಇಷ್ಟ ಇದ್ರೆ ಬುಕ್ಸ್ ಹಾಕಿ, ಏನಾದ್ರೂ ಕೊಡಿ, ಗಿಫ್ಟ್ ಕೊಡಿ, ಸಂಕ್ರಾಂತಿಗೆ ಕೊಡಿ. ಯಾವುದು ಇದಕ್ಕೆ ಎಷ್ಟೊಂದು ಉಪಯೋಗ ಇದೆ ಅಂದ್ರೆ ಹೇಳಕ್ಕಾಗಲ್ಲ. ಇನ್ನೊಂದು ಐಟಮ್ ತಂದಿದ್ದೀನಿ, ಸಿಲಿಂಡರಿಂದ ಮಾಡಿರೋದೆ. ಇದ್ರ ಹೆಸರು ಬ್ಯಾಗ್ ಇನ್ ಬ್ಯಾಗ್ ಅಂತ. ಈ ತರ ಇರುತ್ತೆ. ನಾನೇನ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಂಬುಲಾನಿ ಕೊಡ್ತಾರೆ, ಎಲೆ ಅಡಿಕೆ ಅದ್ರ ಮೇಲೆ ಇದನ್ನ ಇಟ್ಬಿಡ್ತಾರೆ. ಬ್ಲೌಸ್ ಪೀಸ್ ಇಡಲ್ಲ, ತೆಂಗಿನಕಾಯಿ ಇಡಲ್ಲ, ಒಂದ್ ಬ್ಯಾಗ್ ಇಟ್ಬಿಡ್ತಾರೆ. ಬ್ಲೌಸ್ ಪೀಸ್ ಯಾಕೆ ಇಡ್ಬೇಕು? ನಿಮ್ಗೆಲ್ಲ ಗೊತ್ತು, ಬ್ಲೌಸ್ ಪೀಸ್ ಸರ್ಕಲ್ ಸುತ್ತತ್ತೆ. ನೀನ್ ನೋಡಿದ ನನ್ನ ಪ್ರಕಾರ ಬ್ಲೌಸ್ ಪೀಸ್ ಕೊಡೋದು ತುಂಬಾ ತಪ್ಪು. ಅದಕ್ಕೆ ಬದಲು ಬ್ಯಾಗ್ ಕೊಡಿ. ಬ್ಯಾಗ್ ಆದ್ರೂ ಉಪಯೋಗಿಸ್ಬೋದು. ನಿಮ್ದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಇದನ್ನ ಹಿಂಗೆ ನೋಡಿ, ಇಷ್ಟೇ ಚಿಕ್ಕದಾಗಿದೆ. ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಬಾಳೆಹಣ್ಣು ತುಂಬಾ ಇಷ್ಟ ಆಯ್ತು ಅಥವಾ ಆಲೂಗೆಡ್ಡೆ, ಏನ್ ಬೇಕಾದ್ರೂ ತೆಗಿಬೋದು. ಇದನ್ನ ಓಪನ್ ಮೊಬೈಲ್ ಫೋನ್ ಕೂಡ ಇಟ್ಕೋಬಹುದು. ಎಲ್ಲರ ಹತ್ರ ಮೊಬೈಲ್ ಫೋನ್ ಇರುತ್ತಲ್ಲ, ಅದನ್ನು ಕೂಡ ಇದು ಒಂದು ಸೀರೆಯಿಂದ 4 ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಆಮೇಲೆ ಕೆಲವರೆಲ್ಲ ತುಂಬಾ ನೆನಪಿರ್ಬೇಕು ಅಂತ ಅವರೇ ಸೀರೆ ಕೊಟ್ಬಿಟ್ಟು ನಮ್ಗೆ ಮಾಡ್ಕೊಡಿ, ನಮ್ಮ ಅಮ್ಮಂದಿದ್ದು ನಾನು ಭದ್ರವಾಗಿರುತ್ತೆ ನೆನಪಿದೆ, ಅದು ಕೂಡ ಮಾಡ್ಕೊಂಡು. ಇನ್ನ ಈ ತರ ತುಂಬಾ ಐಟಮ್ ಇದೆ. ಇದು ಕೂಡ ನೋಡ್ಬೇಕು. ಇದು ಬಂದು ನಮ್ಮ ಗರ್ಭಕೋಶ. ಸ್ಕೂಲ್ಗಳೆಲ್ಲ ಹೋದಾಗ ಇದನ್ನ ತೋರಿಸ್ತೀವಿ. ಇದೆಲ್ಲ ಅವ್ರಿಗೆ ಅರ್ಥನೇ ಆಗಲ್ಲ, ಗರ್ಭಕೋಶ ಅಂದ್ರೆ ಏನು, ಯಾಕೆ ಇವತ್ತೆಲ್ಲ ನಿಮಗೆಲ್ಲ ಪಾಠ ಮಾಡಲ್ಲ, ನೀವೆಲ್ಲ ಸ್ಕೂಲ್ ಚಿಲ್ಡ್ರನ್ ಅಲ್ಲ. ಇವತ್ತು ಸರ್ ಕಾಯ್ತಾ ಇದ್ದಾರೆ, ಆದ್ರೂ ನಿಮ್ಗೆ ಇದನ್ನ ತೋರಿಸ್ಬೇಕು. ಇದ್ರ ಬಗ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಒಂದು ಪದರ ಮಾತ್ರ ಕಳಿಸ್ಕೊಂಡು ಬೇರೆ ಏನು ಇಲ್ಲ. ಅದರಿಂದ ಅದಕ್ಕೆ ಯಾರು ಶಾಪನ ಕೊಟ್ಟಿಲ್ಲ, ಏನು ಇಷ್ಟು ಹೇಳ್ಬಿಟ್ಟು ನನ್ನ ಮಾತುಕತೆನ ತಿಳಿಸ್ತೀನಿ. ಮಡಿವಂತಿಕೆಯ ಚೌಕಟ್ಟನ್ನು ದಾಟಿ ಮಹಿಳೆಯರ ಮುಟ್ಟಿನ ಬಗ್ಗೆ ಮೀಟು ಸಂಸ್ಥೆಯನ್ನು ಹುಟ್ಟುಹಾಕಿ ಒಂದು ಆವಿಷ್ಕಾರವನ್ನೇ ಮಾಡಿದ್ದಾರೆ. ಮೇಡಮ್, ಈಗ ನೀವು ತೋರಿಸಿದ್ರಲ್ಲ, ರಿಯೂಸಬಲ್ ಪ್ಯಾಡ್ ಮತ್ತೆ ಮೆನ್ಸ್ಟ್ರುಯಲ್ ಕಪ್ಪು ಆಲ್ರೆಡಿ ನಮ್ಮ ಫ್ಯಾಮಿಲಿನಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಇದರ ಎಷ್ಟು ಜನಕ್ಕೆ ಈ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಮತ್ತೆ ರಿಯೂಸಬಲ್ ಪ್ಯಾಡ್ ಬಗ್ಗೆ ಗೊತ್ತು, ಮತ್ತೆ ಯಾರು ಬಳಸ್ತಾ ಇದ್ದೀರಾ? ಏಕೆಂದ್ರೆ ಇದು ತುಂಬಾ ನಮ್ಮ ನೇಚರ್ಗೆ, ಪ್ರಕೃತಿಗೆ ನಾವು ತುಂಬಾ ನಮ್ಮಿಂದ ತುಂಬಾ ಇದು ಮಾಡ್ತಾ ಇದ್ದೀವಿ. ನೀವೆಲ್ಲ ಈ ಒಂದು ಇದನ್ನ ತಗೊಂಡಾಗ ನಾವು ನೇಚರ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಭೂಮಿನ ಕೊಡಬೇಕು. ಬಟ್ ನಾವು ಆಲ್ರೆಡಿ ಅದನ್ನ ವಿಷ ಮಾಡಿ ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮ್ಗೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಪ್ಲಾಸ್ಟಿಕ್ ಅನ್ನ ಕಡಿಮೆ ಉಪಯೋಗಿಸಿ, ಮತ್ತೆ ರಿಯೂಸೇಬಲ್ ಆದಷ್ಟು ರಿಯೂಸೇಬಲ್ ಯೂಸ್ ಮಾಡಿ. ಒಂದ್ಸಲಕ್ಕೆ ನಾವು ಯೂಸ್ ಮಾಡಿ ಬಿಸಾಕೋ ಅಂತ ವಸ್ತುಗಳನ್ನ ದಯವಿಟ್ಟು ಯಾರು ಮಾಡಬೇಡಿ. ಸೊ ಥ್ಯಾಂಕ್ ಯು ಮೇಡಮ್, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ಕಲಾಚಾರ್ಯ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಆದಂತ ಶ್ರೀಯುತ ಬೈರತಿ ಸುರೇಶ್ ರವರು ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಶ್ರೀಯುತರು ಆಗಮಿಸಲಾಗಿರುವುದಿಲ್ಲ. ಅವರ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಪದ್ಮಾವತಿ ಸುರೇಶ್ ಅವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಆನಂದನಗರ ಲೇಡೀಸ್ ಅಸೋಸಿಯೇಷನ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತ. ಈಗ ನಮ್ಮ ಮಾಜಿ ಮಂತ್ರಿಗಳು ದಯವಿಟ್ಟು ಒಂದೆರಡು ಹಿತವಚನಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಸರ್. 39ನೇ ವರ್ಷದ ವಾರ್ಷಿಕ ಸಮಾರಂಭ ಆನಂದನಗರ ಮಹಿಳಾ ಸಮಾಜ ಸ್ಥಾಪನೆಯಾಗಿ 39 ವರ್ಷಗಳು ಕಳೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ಆಗಮಿಸಿದಂಥ ಮಾನ್ಯ ಬೈರತಿ ಸುರೇಶ್ ಅವರು, ನಗರಾಭಿವೃದ್ಧಿಯವರ ಪತ್ನಿಯಾದಂಥ ಪದ್ಮಾವತಿಯವರೇ, ಮತ್ತು ಅದೇ ರೀತಿ ಇಷ್ಟೊತ್ತು ಬಹಳಷ್ಟು ಸವಿಸ್ತರವಾಗಿ ನಿಮ್ಗೆ ಹೇಳದಂಥ
ಶ್ರೀಮತಿ ಕಲಾಚಾರ್ಯವರವರೇ ಮತ್ತು ಅಧ್ಯಕ್ಷರಾದಂಥ ಪ್ರವೀಣಾ ಸ್ವಾಮಿರವರೇ, ದೇವಿ ಈಶ್ವರವರೇ, ಮಮತಾಜಿರವರೇ ಮತ್ತು ಎಲ್ಲ ಆತ್ಮೀಯ ಹಿರಿಯ ಸಹೋದರರೇ, ಎಲ್ಲ ಬಂಧು ಭಗಿನಿಯರೇ, ಈ ಮಹಿಳಾ ಸಮಾಜ ಸ್ಥಾಪನೆಯಾಗಿ 39 ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡ್ಬಂದಿರುವಂತಹದ್ದು ಶ್ಲಾಘನೀಯ. ಯಾಕಂದ್ರೆ ಬಹಳಷ್ಟು ಸಂಘಗಳು ಆಗ್ತವೆ, 2-3 ವರ್ಷದಲ್ಲೇ ಅವು ಡಿಸ್ಪರ್ಸ್ ಆಗ್ಬಿಡ್ತವೆ. ಹಂಗೆ ಒಲಿ ನಾಗರಾಜು ಅವರೆಲ್ಲ ಪಾಪ ಒಂದು ಸಂಸ್ಥೆ ಕಟ್ಟಿದ್ರು, ಅದು ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಮತ್ತು ಅದೇ ರೀತಿ ಇನ್ನ ಒಂದು ಸಂಸ್ಥೆ ಇರುವಂತದ್ದು, ಅದನ್ನು ಕೂಡ ನಡೀತಾ ಇರುವಂತದ್ದು. ಇಲ್ಲಿದ್ದಂತ ಮಹಿಳೆ ಸಂಘಟನೆ ಇಲ್ಲಿ ಜಾಸ್ತಿ ಇರುವಂತದ್ದು. ಈ ಮಹಿಳೆ ಸಂಘಟನೆಯ ಭಾವನೆಗಳು, ಯಾಕಂದ್ರೆ ಮಹಿಳೆಯರು ಬಹಳ ಪ್ರಾಮುಖ್ಯತೆ ಭಾರತ ದೇಶದಲ್ಲಿ, ಅವ್ರಿಗಿರುವಂತ ಒಂದು ಮಹತ್ವ ಬೇರೆ ಯಾವುದೇ ದೇಶದಲ್ಲಿ ಇಲ್ಲ. ಭಾರತ ದೇಶದಲ್ಲಿ ಮಹಿಳೆಯರಿಗೆ ಬಹಳ ಉನ್ನತವಾದ ಸ್ಥಾನ ಇದೆ. ಆ ಸ್ಥಾನಕ್ಕೆ ಅನುಗುಣವಾಗಿ ಮಾತೃದೇವೋಭವ ಅಂದ್ರೆ ತಾಯಿಯಾದವಳು ಯಾವ ರೀತಿ ಪೋಷಣೆ ಮಾಡ್ತಾಳೆ, ಅದು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ, ಆ ಕರುಣಾಮಯಿ ಆತ್ಮ ಇರುವಂತಹದ್ದು ಎಲ್ಲರನ್ನು ಒಗ್ಗೂಡಿಸಿ, ಎಲ್ಲರನ್ನು ಪ್ರೀತಿಯಿಂದ, ಎಲ್ಲರೂ ಸಹಬಾಳ್ವೆಯಾಗಿ, ಎಲ್ಲರೂ ಸಂತೋಷದಿಂದ ಸಮೃದ್ಧಿಯಿಂದ ಬಾಳ್ಬೇಕು ಅನ್ನೋದೇ ಆ ಹೃದಯದ ಭಾವನೆ. ಆ ಭಾವನೆಯನ್ನು ಅರಿತು ನೀವು ಒಗ್ಗಟ್ಟಾಗಿದ್ದೀರಾ. ನಿಮ್ಗೆಲ್ಲರಿಗೂ ಶ್ರೇಯಸ್ಸಿಗಲಿ. ಇದೇ ರೀತಿ ಮುಂದೆ ಕೂಡ ಕಾರ್ಯಕ್ರಮಗಳು ನಡೆಯಲಿ. ಈ ಕಾರ್ಯಕ್ರಮಗಳು ನಡೆಯೋದ್ರ ಜೊತೆಗೆ ಯಾರು ನೋವಿನಲ್ಲಿದ್ದಾರೋ, ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ಬಹಳ ಕ್ರೂರಿಯಾಗಿರ್ತಾರೋ ಅಂತವರನ್ನು ಸಂತೈಸೋದ್ರ ಮುಖಾಂತರ ತಾವು ಹೆಚ್ಚು ಭಾರತ ನಾರಿಗಳಾಗಿ ಬಾಳ್ಬೇಕು ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಿಮ್ಗೆಲ್ಲ ಒಳ್ಳೇದಾಗಲಿ. ಈ ಸಂಘ ಮುಂದೆ ಯಶಸ್ವಿಯಾಗಿ ನಡೆಯಲಿ. ಕೃಷ್ಣಪ್ಪರವರಿಗೆ ಗೌರವವನ್ನು ಅರ್ಪಿಸಲು ನಮ್ಮ ಸಂಘದ ಸದಸ್ಯರಾದ ಶ್ರೀಮತಿ ಶಾಂತಾ ಹಾಗೂ ಶ್ರೀಮತಿ ಪ್ರಿಯಾ ವಿಜಯರವರು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಜಿ ಮಂತ್ರಿಗಳು ಹಾಗೂ ಶ್ರೀ ಗಜಾನನ ಸೇವಾ ಮಂಡಳಿ ಅಧ್ಯಕ್ಷ ಆಗಿರುವ ಶ್ರೀಯುತ ಕೃಷ್ಣಪ್ಪನವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಸಮಾರಂಭಕ್ಕೆ ಬಂದು ಒಂದೆರಡು ಹಿತ ನುಡಿಗಳನ್ನು ತಿಳಿಸಿರುತ್ತಾರೆ. ಅವರಿಗೆ ನಮ್ಮ ಮಹಿಳಾ ಸಮಾಜದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸುರೇಶ್ ಅವರು ಒಂದೆರಡು ಹಿತ ವಚನಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಮಹಿಳಾ ಸಮಾಜದ ಎಲ್ಲ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು ಮತ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಆನಂದ್ ನಗರದ ಮಹಿಳಾ ಸಮಾಜ ಇಲ್ಲಿ ಶುರುವಾಗಿ 39ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನ ಮಾಡ್ತಾ ಇದ್ದೀರಿ ಇವತ್ತಿನ ದಿನ. ನೀವೆಲ್ರೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀನಿ. ಮತ್ತೆ ನೀವೆಲ್ಲ ಇಷ್ಟೊಂದು ಖುಷಿಯಾಗಿ ಪ್ರತಿ ವರ್ಷ ಮಾಡೋದು, ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀರಾ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ. ನಾನು ನೋಡ್ತಾ ಬರ್ತಾ ಇದ್ದೀನಿ, ನಾನು ಇಲ್ಲಿ ಬಂದಾಗ್ಲಿಂದ ಎಷ್ಟು ಚೆನ್ನಾಗಿ ಎಲ್ಲವನ್ನು ಖುಷಿಯಾಗಿ ಉತ್ಸಾಹದಿಂದ ಮಾಡ್ತಾ ಇರ್ತೀರಾ ಪ್ರತಿಯೊಬ್ಬರು. ಅದೇ ನನ್ಗೊಂದು ಖುಷಿ ನೋಡೋದಕ್ಕೆ. ಅದಕ್ಕೋಸ್ಕರ ಬರ್ತೀನಿ ನಿಮ್ಮನ್ನೆಲ್ಲ ನೋಡೋದಕ್ಕೆ. ನಾನು ನೀವೆಲ್ಲ ಎಂಜಾಯ್ ಮಾಡೋದು ಎಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಮತ್ತೆ ಈಗಾಗಲೇ ತುಂಬಾ ಟೈಮ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಎಲ್ಲ ಕಾಯ್ತಾ ಕೂತ್ಕೊಂಡಿದ್ದೀರಾ, ಮತ್ತೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆಲ್ಲ ವೇಟ್ ಮಾಡ್ತಾ ಇದ್ದೀರಾ. ನೀವು ಬೇಗ ಕಾರ್ಯಕ್ರಮ ಶುರು ಮಾಡಿ, ನಾನು ಸ್ವಲ್ಪ ನೋಡ್ಬಿಟ್ಟು ನಾನು ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.
ನಾವು ಕರೆದ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದು ಇಷ್ಟು ಸಮಯ ನಮ್ಮ ಜೊತೆಗೆದ್ದು ಅಮೂಲ್ಯವಾದ ವೇಳೆಯನ್ನು ಕಳೆದ ಗಣ್ಯರಿಗೆ ಧನ್ಯವಾದ ಹೇಳುವ ಸಮಯ ಬಂದಿದೆ. ಈಗ ಶ್ರೀಮತಿ ಪದ್ಮಾವತಿ ಸುರೇಶ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಲು ನಮ್ಮ ಸಂಘದ ಸದಸ್ಯರು ಶ್ರೀಮತಿ ಶುಭವತಿ, ಶ್ರೀಮತಿ ಪ್ರೇಮಗೌಡ ಅವರು ಗೌರವಾರ್ಪಣೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಸುಮಾ ರವಿಯವರು. ದಯವಿಟ್ಟು ಚಪ್ಪಾಳೆ ಬರಲಿ. ಎಲ್ಲರೂ ಬಂದ್ಬಿಟ್ಟು ಎಲ್ಲ ಬನ್ನಿ ಬನ್ನಿ ಅಲ್ಲ ಒಂದು ಸೆಕೆಂಡ್ ಥ್ಯಾಂಕ್ ಯು. ಶ್ರೀಮತಿ ಡಾಕ್ಟರ್ ಕಲಾಚಾರ್ ಅವರಿಗೆ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಪ್ರಮೀಳಾ ಸ್ವಾಮಿ, ಮಮತಾ ಚಂದ್ರಶೇಖರ್ ಹಾಗೂ ಶ್ರೀದೇವಿ ಅವರು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೂರ್ತಿ ಚಿಕ್ಕದಾರರು ಕೀರ್ತಿ ದೊಡ್ಡದೆನ್ನುವ ಹಾಗೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡುತ್ತೀವಿ. ಶ್ರೀಮತಿ ಡಾಕ್ಟರ್ ಕಲಾಚಾರ್ ಅವರಿಗೆ ವಂದನಾರ್ಪಣೆ. ಸರ್ ಸೈಡ್ ನಮ್ಮ ಸಮಾಜದ ಕಡೆಯಿಂದ ಕಿರುಕಾಣಿಕೆ. ಒಂದು ಸೆಕೆಂಡ್ ಮಹಿಳಾ ಸಮಾಜದ ವಾರ್ಷಿಕೋತ್ಸವದ ಬಗ್ಗೆ ವಿವರಣೆ ನೀಡಲು ಬರುತ್ತಿದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿಯವರಾದ ಶ್ರೀಮತಿ ಶ್ರೀದೇವಿಯವರು. ಇಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರಿಗೆ, ನಮ್ಮ ಸಮಾಜದ ಮಹಿಳೆಯರು ಮತ್ತು ಅವರು ಕುಟುಂಬದವರಿಗೆ ಹೃದಯಪೂರ್ವ ಸ್ವಾಗತ. ನನ್ನ ಕನ್ನಡ ಬರದೇ ಇದ್ರು ನಾ ಮಾತನಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅನನ್ಯ ಮತ್ತು ಅಮೂಲ್ಯವಾಗಿದೆ. ನಮ್ಮ ಸಮಾಜದ 39ನೇ ವಾರ್ಷಿಕ ಉತ್ಸವವನ್ನು ಇನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ನಮ್ಮ ಸಮಾಜ ಮಹಿಳೆಯರು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ಸೇರುತ್ತೇವೆ. ನಮ್ಮ ಸಮಾಜದಲ್ಲಿ 175 ಮಹಿಳೆಯರು ಇದ್ದಾರೆ. ನಾವು ಅದನ್ನು 15 ಗುಂಪುಗಳಾಗಿ ಮಾಡಿದ್ದೇವೆ. ಪ್ರತಿ ತಿಂಗಳು ಒಂದು ಗ್ರೂಪ್ ಹೋಸ್ಟ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಶುರುವಾಗಿ ಹೋಸ್ಟ್ ಪ್ರೇಯರ್ ಮತ್ತೆ ಸಭಾ ಕಾರ್ಯಕ್ರಮ ಆದ್ಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಹೋಸ್ಟ್ ಅವರು ಕಲ್ಚರಲ್ ಪ್ರೋಗ್ರಾಮ್ ಕೊಡುತ್ತಾರೆ. ಮತ್ತೆ ಭೋಜನ ವ್ಯವಸ್ಥೆ ಇರುತ್ತೆ. ಈ ವರ್ಷ ನಾವು ಮೇ ತಿಂಗಳು 7ನೇ ತಾರೀಕು ನಮ್ಮ ಸಮಾಜ ಮಹಿಳೆಯರ ಬೆಂಗಳೂರು ದೇವಸ್ಥಾನ ಟೂರ್ ಅನ್ನ ಮಾಡುತ್ತೇವೆ. 40 ಮಹಿಳೆಯರು ಬಂದಿದ್ರು. ನಂತರ ಜುಲೈ ತಿಂಗಳು 9, 10, 11 ತಾರೀಕು ಆಂಧ್ರ ದೇವಸ್ಥಾನ ಟೂರ್ ಅನ್ನ ಮಾಡಿದ್ದೇವೆ. 45 ಮಹಿಳೆಯರು ಬಂದಿದ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಪೋಸ್ಟ್ ಪ್ರೋಗ್ರಾಮ್ ಆದ ನಂತರ ಆನ್ಯುವಲ್ ಡೇ ಗೇಮ್ಸ್ ಆಡಿದ್ದೇವೆ. ಈ ವರ್ಷ ಮಕ್ಕಳ ದಿನ ಆಚರಣೆಯ ಪ್ರಯುಕ್ತ ನಾವು ಆಚಾರ್ಯ ಯುಕ್ತ ಚಾರಿಟಬಲ್ ಟ್ರಸ್ಟ್, ಚರಣ್ಯ ಹಾಗೂ ನೆಲೆ ಆಶ್ರಮಗಳಿಗೂ ಹೋಗಿದ್ದೇವೆ. ಅಲ್ಲಿ ಮಕ್ಕಳನ್ನ ಮಾತಾಡಿಸಿ ಅವರಿಗೂ ಹಣ್ಣು ಮತ್ತು ಬಿಸ್ಕೆಟ್ ಅನ್ನ ಕೊಟ್ಟಿದ್ದೇವೆ. ಹಾಗೂ ನಮ್ಮ ಸಮಾಜದ ಸದಸ್ಯರು ಮಕ್ಕಳು ಮತ್ತು ಮೊಮ್ಮಕ್ಕಳು 90% ಮೇಲೆ ತೆಗೆದ ಮಕ್ಕಳಿಗೆ ನಾವು ವಿದ್ಯಾರ್ಥಿ ಪುರಸ್ಕಾರವನ್ನ ಇಂದು ಮಾಡಿದ್ದೇವೆ. ಇದನ್ನ ಹೇಳ್ತಾ ನನ್ನ ಮಾತುಗಳ ಇಲ್ಲಿ ಮುಗಿಸುತ್ತೇನೆ. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು.
ಕಷ್ಟಪಟ್ಟು ಆದರೂ ಕನ್ನಡ ಚೆನ್ನಾಗಿ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಒಂದು ಚಪ್ಪಾಳೆ ಬರಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವ ಕಾಂಚನ, ವೀಣಾ ದತ್ತ, ಪದ್ಮಿನಿ ಗೌಡ ಇವರಿಗೆ ನಮ್ಮ ಸಮಾಜದ ವತಿಯಿಂದ ಗೌರವಾರ್ಪಣೆ. ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಗೆದ್ದಂತಹ ಸದಸ್ಯರಿಗೆ ಮುಖ್ಯ ಅತಿಥಿಗಳಿಂದ ಬಹುಮಾನ ವಿತರಣೆ. ಸೀನಿಯರ್ ಸಿಟಿಸನ್ 70+ ಅವರಿಗೆ ಆಡಿಸಿದ ಆಟ ಹೌಸಿಂಗ್ ಕಾಯಿನ್ ಅರೇಂಜ್ಮೆಂಟ್. ಅದರಲ್ಲಿ ಫಸ್ಟ್ ಬಹುಮಾನ ವಿಜಯ ವೀರಣ್ಣಗೌಡ. ಚಪ್ಪಾಳೆ. ಹಿಂದೆ ಎರಡನೇ ಬಹುಮಾನ ವೇದಾ ಗೌಡ. ಇನ್ನೊಂದು 70+ ಆಡಿಸಿದ ಆಟ ಬ್ಯಾಂಡಲ್ ಗೇಮ್. ಮೊದಲನೇ ಬಹುಮಾನ ವಿಜಯ ವೀರಣ್ಣ. ಎರಡನೇ ಬಹುಮಾನ ಕಾಂಚನ. ಮೊಬೈಲ್ ಗೇಮ್. ಮೊದಲನೇ ಬಹುಮಾನ ಸುಕನ್ಯಾ ಕಾರಣ. ಎರಡನೇ ಬಹುಮಾನ ಸರ್ವಮಂಗಳ. ಮೂರನೇ ಬಹುಮಾನ ಛಾಯಾ ನಾಗರಾಜ್. ನಾಲ್ಕನೇ ಬಹುಮಾನ ಶಶಿ. ಕುಕಿಂಗ್ ಕಾಂಪಿಟಿಷನ್. ಮೊದಲನೇ ಬಹುಮಾನ ಅಮೃತ. ಎರಡನೇ ಬಹುಮಾನ ಗಾಯತ್ರಿ ಶಿವಕುಮಾರ್. ಒಂದು ನಿಮಿಷ ಮೂರನೇ ಬಹುಮಾನ ಭಾರತಿ ಸ್ವಾಮಿ. ಮಂಗಳಾ ಶ್ರೀನಿವಾಸ್. ಯಾರು ತಾಯಿ ಮಗಳ ವಾಪಸ್. ಎರಡನೇ ಬಹುಮಾನ ಚಂಪಗಲ. ಒಂದು ನಿಮಿಷ ಮತ್ತೊಂದು ಆಟ ಬಾಂಬಿಂಗ್ ದ ಸಿಟಿ. ಮೊದಲನೇ ಬಹುಮಾನ ಶಾಂತಾ.
ಎರಡನೇ ಬಹುಮಾನ ಶೋಭಾ ಮೂರನೇ ಬಹುಮಾನ ಶೋಭಾ ವಾಯಕರ್. Jodi number 1 came first prize, Shashi Jain and Sumitra. Second prize, Raymond Ankitappa and Subha. ಮೂರನೇ ಬಹುಮಾನ ಪುಷ್ಪಾ ಶರ್ಮಾ and Manjula Ravi. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಬಹುಮಾನ ತೆಗೆದುಕೊಂಡಂತ ಎಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ ಸಮಾಜದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅವರ ಮೊಮ್ಮಗಳಾದ ನಮ್ಯ ಧನಂಜಯ ಇವರು 91% ಅಂಕಗಳನ್ನು SSLCಯಲ್ಲಿ ತಗೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ರಮಾ CS ಅವರ ಮೊಮ್ಮಗಳು ನಮ್ಯ ಧನಂಜಯ 91% SSLCನಲ್ಲಿ. ಸ್ವಪ್ನ GC ಇವರ ಮಗಳು ಸಂಧ್ಯಾ GC 91.4% SSLCನಲ್ಲಿ ತಗೊಂಡಿದ್ದಾರೆ. ಚಪ್ಪಾಳೆ ದೊಡ್ಡದಾಗಿ ಬರಲಿ, ಎನ್ಕರೇಜ್ ಮಾಡಿ ಮಕ್ಕಳಿಗೆ. ಸ್ವಪ್ನ ಬನ್ನಿ ಜೊತೆನಲ್ಲಿ. ಸಂಧ್ಯಾ ಅಮ್ಮ ಸ್ವಪ್ನ ಬನ್ನಿಮ್ಮ. ಕಂಗ್ರಾಚುಲೇಷನ್. ಬಂದು ಇಷ್ಟು ಸಮಯ ನಮ್ಮ ಜೊತೆಗಿದ್ದು ಅಮೂಲ್ಯವಾದ ವೇಳೆಯನ್ನು ಕಳೆದ ಗಣ್ಯರಿಗೆ ವಂದನೆಗಳನ್ನು ಹೇಳಲು ನಮ್ಮ ಸಮಾಜದ ಖಜಾಂಚಿಯವರಾದ ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಸಚಿವರಾಗಿರುವ ಶ್ರೀಯುತ ಭೈರತಿ ಸುರೇಶ್ ಅವರು ತಮ್ಮ ಸಮಯದ ಅಭಾವದಿಂದ ಬರಲು ಸಾಧ್ಯವಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಪದ್ಮಾವತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಮಹಿಳಾ ಸಮಾಜದ ಸಮಾರಂಭಕ್ಕೆ ಮುಖ್ಯ ಅತಿಥಿ ಡಾಕ್ಟರ್ ಕಲಾಚಾರ್ಯ ಅವರು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಮಹಿಳೆಯರಿಗೆ ಅನುಕೂಲವಾಗುವ ಕೆಲವು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವ ಕಾಂಚನ, ವೀಣಾ ದತ್ತ, ಪದ್ಮಿನಿ ಗೌಡ ಇವರಿಗೆ ನಮ್ಮ ಸಮಾಜದ ವತಿಯಿಂದ ಗೌರವಾರ್ಪಣೆ. ದಯವಿಟ್ಟು ಚಪ್ಪಾಳೆ ಜೋರಾಗಲಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಈ ವೇದಿಕೆ ಮೇಲೆ ಇರುವಂತ ನಮಗೂ ಖುಷಿ ಆಗುತ್ತೆ. ಶ್ರೀಮತಿ ವೀಣಾ ದತ್ತ ಅವರು ವೇದಶ್ರೀ ಇಬ್ಬರು ಗೌರವಾರ್ಪಣೆ ಮಾಡಬೇಕೆಂದು ಕೋರುತ್ತೇನೆ.
ಮುಂದೆ ಬನ್ನಿ. ದಯವಿಟ್ಟು ಚಪ್ಪಾಳೆ ಬರಲಿ. ಹಾಗೆ ಇಟ್ಕೊಳ್ಳಿ, ಹಾಗೆ ಇಲ್ಲಿ ನೋಡಿ, ಮುಂದೆ ನೋಡಿ. ಶ್ರೀಮತಿ ಪದ್ಮಿನಿ ಗೌಡ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರಣಾಂತರಗಳಿಂದ ಪದ್ಮಿನಿ ಗೌಡ ಅವರು ಬಂದಿಲ್ಲ. ಸೊ ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಅಮೃತದ ಸವಿ ನಾಲಿಗೆಗೆ, ಅಮೃತದ ಸವಿ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದರು ದೂರದಿ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದರು ದೂರದಿ
ನೀಡುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟೇ ಕಷ್ಟವಿದ್ದರೂ ಹೊಂದಿಗೆ ಎಂಬುದೊಂದೇ 4 ದಿನದಲ್ಲಿ ಬದುಕಿನಲ್ಲಿ. ಎಷ್ಟೇ ಕಷ್ಟವಿದ್ದರೂ ಹೊಂದಿಗೆ ಎಂಬುದೊಂದೇ 4 ದಿನದಲ್ಲಿ ಬದುಕಿನಲ್ಲಿ. 4 ದಿನದಲ್ಲಿ ಬದುಕಿನಲ್ಲಿ. ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಗುರುತಿಸದಾದೆನು ನಮ್ಮೊಳಗೆ. ಗುರುತಿಸದಾದೆನು ನಮ್ಮೊಳಗೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರ್ಷದ ಶುಭಾಶಯಗಳು. ಸುಶ್ರಾವ್ಯವಾದ ಕಂಠದಿಂದ ಗೀತೆಯನ್ನು ಪ್ರಸ್ತುತಪಡಿಸಿದ ನಿಮಗೆ ಧನ್ಯವಾದಗಳು. ಮಮತಾ ಸ್ವಾಮಿ ಸಹ ನಮ್ಮ ಸಮಾಜದ ಸದಸ್ಯೆ. ಅವರು ಸಹ ತುಂಬಾ ಟ್ಯಾಲೆಂಟೆಡ್. ನೋಡಿ, ಡೆಕೋರೇಷನ್ ಎಲ್ಲ ವೆಲ್ಕಮ್ದು ಎಲ್ಲ ಅವರ ಬಾಯಿಂದಾನೇ ಕೇಳೋಣ ಅವ್ರು ಏನ್ ಮಾಡ್ತಾರೆ. ಸೊ ನನ್ನ ಬಗ್ಗೆ ಕೆಲವರು ಗೊತ್ತಿದೆ. ನಂದು ಒಂದು ಈ ನರದ ಯೂಟ್ಯೂಬ್ ಚಾನಲ್ ಅಂತಿದೆ. ಈ ನರದ ವಿಡಿಯೋಸ್ ಅಂತ ನೀವು ನೋಡಿದ್ರೆ ಅದ್ರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 250 ವಿಡಿಯೋಸ್ ಇದೆ. ಎಲ್ಲ ರಿಲೇಟೆಡ್ ಟು ಫೆಸ್ಟಿವಲ್ ಅಂದ್ರೆ ಕ್ರಾಫ್ಟ್ ಸಂಬಂಧಪಟ್ಟಿದ್ದು. ಎಸ್ಪೆಷಲಿ ದೇವಿ ಅಲಂಕಾರ, ವರಮಹಾಲಕ್ಷ್ಮಿ ದೇವಿ ಅಲಂಕಾರನ ತುಂಬಾ ಸರಳವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಮತ್ತೆ ರಂಗೋಲಿ ಎಲ್ಲ ಇದೆ. ದಯವಿಟ್ಟು ಅದನ್ನೆಲ್ಲ ನೋಡಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಂದು ಟ್ಯುಟೋರಿಯಲ್ ವಿಡಿಯೋ ನನ್ನ ಕಲೆನ ತೋರಿಸ್ಬೇಕು ಅನ್ನೋದಕ್ಕಿಂತ ನನ್ನ ಕಲೆನ ಬೇರೆ ಜನರು ಅದು ಕಲ್ತ್ಕೊಳ್ಳಿ ಅಂತ ಅದನ್ನ ಮಾಡಿರೋದು. ಸೊ ಅದರ ಪ್ರಯೋಜನನ ಎಲ್ಲರೂ ಪಡ್ಕೊಳ್ಳಿ. ಈಗ ನಾನು ಹಾಕೊಂಡಿರೋ ಬ್ಲೌಸ್ ಕೂಡ ಪೇಂಟ್ ನಾನೇ ಮಾಡ್ಕೊಂಡಿರೋದು. ಮುಂದೆ ತಿರುಗ್ತೀನಿ ನೋಡಿ. ಅಂದ್ರೆ ನಾನು ಸುಮಾರು ಸೋಷಿಯಲ್ ವರ್ಕ್ ಕೂಡ ಮಾಡಿದ್ದೆ. ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ 5 ವರ್ಷ ನಾನು ಈ ಒಂದು ಕಲೆನ ನಾನು ತಿಳಿಸ್ಕೊಟ್ಟಿದ್ದೆ. ಮತ್ತೆ ಜವಾನ್ಸ್ ವೈಫ್ ಅಂತ ಸೈನಿಕರ ಪತ್ನಿಯರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ, ಅವರು ಇದರ ಕಲೆಗೆ ಪರಿಣಿತಿ ಹೊಂದಲಿ ಅಂತ. ಮತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಹೋಗಿ ಅಲ್ಲಿ ಮಕ್ಕಳಿಗೆ ಕೂಡ ನಾನು ಫ್ರೀ ಟೀಚ್ ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ನನ್ನ ಬಿಡುವಿನ ವೇಳೆಯಲ್ಲಿ ಮತ್ತೆ ನಾನು ಈವೆಂಟ್ ಕೂಡ ಮಾಡ್ತಾ ಇದ್ದೀನಿ. ಪ್ಲೇಟ್ ಡೆಕೋರೇಷನ್ ಎಂಗೇಜ್ಮೆಂಟ್ ಅಲ್ಲಿ ಎಲ್ಲ ನಾವು ಮಾಡ್ತೀವಲ್ಲ, ಆ ಥರದ್ದೆಲ್ಲ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಅರ್ಶಿನ ಶಾಸ್ತ್ರ, ಮತ್ತೆ ಗೃಹ ಪ್ರವೇಶಕ್ಕೆ ಕಿಚನ್ ಡೆಕೋರೇಷನ್. ಆಕ್ಚುಲಿ ಅದು ನಾನೇ ಅಂತ ಹೇಳ್ಬಾರ್ದು, ಬಟ್ ನನಗೆ ಗೊತ್ತಿದ್ದಂಗೆ ಫಸ್ಟ್ ನಮ್ಮ ಮನೆಯಲ್ಲಿ ನಾನು ಮಾಡಿದೆ. ಅದಕ್ಕೆ ಮುಂಚೆ ನಾನು ಎಲ್ಲೂ ನೋಡಿರ್ಲಿಲ್ಲ. ಅದು ಹಂಗೆ ನನಗೆ ಬಿಸ್ನೆಸ್ ಆಗೋಗಿದೆ. ಕಿಚನ್ ಅಲ್ಲಿ ನಾವು ಹೇಗೆ ಅಲಂಕಾರ ಮಾಡ್ಬೋದು ಗೃಹ ಪ್ರವೇಶದಲ್ಲಿ ಅಂತ. ನಮ್ಮ ಪರಿಚಯಸ್ಥರೊಬ್ರು ಮನೆಗೆ ಸುಧಾಮೂರ್ತಿ ಮೇಡಮ್ ಬಂದಿದ್ರು. ಅವರು ಬಹಳ ಖುಷಿ ಪಟ್ರು ನನ್ನ ವರ್ಕ್ ನೋಡಿ. ನನಗೆ ತುಂಬಾ ಸಂತೋಷ ಆಯ್ತು. ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಹಳೆ ಕಲೆಗಳನ್ನೆಲ್ಲ ನೀವು ಈ ಮಿನೇಚರ್ ಅಲ್ಲಿ ತಂದಿಟ್ಟಿದ್ದೀರಲ್ಲ, ರುಬ್ಬಕಲ್ಲು, ಬೀಸೋಕಲ್ಲು, ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಇದು ನನ್ನ ಹಾಬಿ. ಚಿಕ್ಕ ವಯಸ್ಸಿಂದ ನನಗೆ ಏನನ್ನಾದ್ರೂ ಮಾಡಬೇಕು, ಸುಮ್ಮನೆ ಸಮಯನ ವ್ಯರ್ಥ ಮಾಡಬಾರ್ದು, ಏನಾದರೂ ಮಾಡಬೇಕು ಅನ್ನೋದು ನಂದು ಅದು ಹಾಬಿ. ಇವತ್ತು ನನಗದು ಪ್ರೊಫೆಷನಲ್ ಆಗಿದೆ. ಸೊ ಇಷ್ಟು ನನ್ನ ಬಗ್ಗೆ. ಸಂಸಾರದ ಜೊತೆಗೆ ಬೇಕು ಸಮಾಜದ ನಂಟು, ಮನಸ್ಸಿದ್ದರೆ ಸಾಧಿಸಲು ಅನೇಕ ದಾರಿಗಳುಂಟು, ಎಲ್ಲರಿಗೂ ಅವರದೇ ಆದ ಪ್ರತಿಭೆಗಳುಂಟು, ಅದು ಅನಾವರಣಗೊಳ್ಳಲು ನಮ್ಮ ಮಹಿಳಾ ಸಂಘದ ಇಂತಹ ಸಭೆಗಳುಂಟು. ಇವತ್ತಿನ ಸಂಜೆ ನಿಮ್ಮೆಲ್ಲರನ್ನು ರಂಜಿಸಲು ಹಾಗೂ ನಿಮ್ಮ ಕಣ್ಣಿಗೆ ಕಲರ್ ತುಂಬಿಸುವ ಪರ್ಫಾರ್ಮೆನ್ಸ್ಗಳು ಈಗಾಗಲೇ ನಿಮಗಾಗಿ ಕಾಯ್ತಾ ಇದೆ. ನೀವು ಅದಕ್ಕೋಸ್ಕರ ಎಲ್ಲ ಕಾಯ್ತಿದ್ದೀರಾ. ಮೊದಲಿಗೆ ಅಷ್ಟಲಕ್ಷ್ಮಿಯರಾಗಿ ಬರುತ್ತಿದ್ದಾರೆ ಪ್ರಿಯದರ್ಶಿನಿ, ಗಾಯತ್ರಿ,
ಭಾರತಿ, ರೇಖಾ, ಶಶಿ ಹಾಗೂ ಶಾಂತ. ಒಂದು ಫ್ಲಾಶ್ ಬರ್ತಾ ಇದೆ ಸರ್. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವಾಸಿನಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಹರಿ ಕಲಿ ಕಲ್ಮಶ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮೂರ್ಧವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ
ನವನಿಧಿದಾಯಿನಿ ಕಲಿಮಲಹಾರಿಣಿ ಕಾಮಿತ ಫಲಪ್ರದ ಹಸ್ತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮೀ ಸದಾ ಪಾಲಯ विद्यालक्ष्मी सदा पालय मां विद्यालक्ष्मी सदा पालय मां धिमि 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 दुन्दुभि नाद सुपूर्णमये घुम 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 शङ्खनिनाद सुवाद्यनुते वेद पुराणितिहास सुपूजित वैदिकमार्ग प्रदर्शयुते जय जय हे मधुसूदन कामिनि धनलक्ष्मी रूपेण पालय मां जय जय हे मधुसूदन कामिनि धनलक्ष्मी रूपेण पालय लक्ष्मी पालय मां सदा पालय मां लक्ष्मी पालय मां सदा पालय मां ಅಷ್ಟಲಕ್ಷ್ಮಿಯರನ್ನ ತಲೆಗಿಡಿಸಿ